ನಮಸ್ತೆ. ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಅಂಧ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತಗಳ ಬದಲಾಗಿ 5 ವಿಷಯಗಳನ್ನು ಸೂಚಿಸಿ ಅವರು ಇಷ್ಟಪಟ್ಟಲ್ಲಿ ಯಾವುದಾದ್ರು 2 ವಿಷಯಗಳನ್ನ ಐಚ್ಛಿಕ ವಿಷಯವಾಗಿ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರಲ್ಲಿ ರಾಜ್ಯಶಾಸ್ತ್ರವು ಕೂಡ ಒಂದು. ಆ ರಾಜ್ಯಶಾಸ್ತ್ರದ ಪಠ್ಯಕ್ರಮಕ್ಕೆ ಅನುಸಾರವಾಗಿ 9ನೇ ತರಗತಿಗೆ ನಿಗದಿಪಡಿಸಿರುವ ಮೊದಲ ಒಂದು ಪಾಠವನ್ನು ಅಥವಾ ಅಧ್ಯಾಯವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಈಗಾಗಲೇ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೇನೆ. ಮೊದಲ ಒಂದು ಪಾಠ ಪ್ಲೇಟೋ, PLATO, ಪ್ಲೇಟೋ. ನಿಮಗೆ ಟೈಟಲ್ ಇರುವಂಥದ್ದು, ಪೇಪರ್ ಆಫ್ ದ ಟೈಟಲ್, ಪೊಲಿಟಿಕಲ್ ಥಿಂಕರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ರಾಜಕೀಯ ಚಿಂತಕರು ಮತ್ತು ಸಂಸ್ಥೆಗಳು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಮೊದಲ ಪಾಠವನ್ನು ನಿಗದಿಪಡಿಸಿದ್ದಾರೆ. ಪ್ಲೇಟೋ ಅನ್ನುವಂತಹ ಒಬ್ಬ ರಾಜಕೀಯ ಚಿಂತಕನ ಬಗ್ಗೆ ಮೊದಲ ಪಾಠ ಇದೆ. ಮೊದಲು ಈ ಚಿಂತನೆ ಅಂದರೆ ಏನು ಅನ್ನೋದನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ಒಬ್ಬ ವ್ಯಕ್ತಿ ಅವನು ವಾಸಿಸಿರುವಂತಹ ಕಾಲ, ಸನ್ನಿವೇಶ ಹಾಗೂ ಸ್ಥಳದ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಯೊಂದು ವಿಚಾರದ ಬಗ್ಗೆ ತನ್ನದೇ ಆದಂತಹ ಒಂದು ಅಭಿಪ್ರಾಯವನ್ನು ಹೊಂದಿರ್ತಾನೆ. ಈಗ ನಿಮ್ಮ ಒಂದು ತರಗತಿಯಲ್ಲಿ ನಿಮ್ಮನ್ನು ಕೇಳಿದ್ರೆ ಯಾವುದೋ ಒಂದು ವಿಚಾರದ ಬಗ್ಗೆ, ಉದಾಹರಣೆಗೆ ರಾಜ್ಯ ಅಂದರೆ ಏನು ಅಂತ ನಿಮ್ಮನ್ನು ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತೀರ. ಹಾಗೆ ಆಯಾ ಚಿಂತಕರು ಆಯಾ ಕಾಲಘಟ್ಟದಲ್ಲಿ, ಆಯಾ ಸಮಯ ಸನ್ನಿವೇಶದಲ್ಲಿ ಅವರು ಕಂಡಿರುವಂತಹ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಪ್ರತಿಯೊಂದು ರಾಜ್ಯ ಆಗಿರ್ಬೋದು, ರಾಷ್ಟ್ರದ ಬಗ್ಗೆ ಆಗಿರ್ಬೋದು, ಅಥವಾ ಸ್ವಾತಂತ್ರ್ಯದ ಬಗ್ಗೆ ಆಗಿರ್ಬೋದು, ಸಮಾನತೆ ಬಗ್ಗೆ ಆಗಿರ್ಬೋದು, ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಚಿಂತನೆ ಅಂತ ಕರಿತೀವಿ. ಈ ನಿಟ್ಟಿನಲ್ಲಿ ನಮಗೆ ಅನೇಕ ರಾಜಕೀಯ ಚಿಂತಕರು ಸಿಗ್ತಾರೆ. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಇನ್ನು ಭಾರತಕ್ಕೆ ಬರೋದಾದರೆ ಕೌಟಿಲ್ಯ, ಮನು, ಗಾಂಧೀಜಿ, ಈ ರೀತಿ ಸಾಕಷ್ಟು ಜನ ಸಿಗ್ತಾರೆ. ಮೆಕ್ಯಾವೆಲ್ಲಿ, ಚೀನಾದ ಕನ್ಫ್ಯೂಷಿಯಸ್, ಈ ರೀತಿ ಹಲವಾರು ರಾಜಕೀಯ ಚಿಂತಕರನ್ನು ನಾವು ಕಾಣ್ತೀವಿ. ಅದರಲ್ಲಿ ನಿಮಗೆ 4 ಜನ ರಾಜಕೀಯ ಚಿಂತಕರ ಪರಿಚಯವನ್ನು ಇಟ್ಟಿದ್ದಾರೆ. ಅದರಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಹಾಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳು ನಿಮಗೆ ನಿಗದಿಪಡಿಸಲಾಗಿದೆ. ಇವತ್ತು ನಾವು ಪ್ಲೇಟೋ ಬಗ್ಗೆ ಮಾತ್ರ ಚರ್ಚೆ ಮಾಡೋಣ. ಪಾಠ 1, ಪ್ಲೇಟೋ. ಪ್ಲೇಟೋ ಕ್ರಿಸ್ತಪೂರ್ವ 427 to 347. ಪ್ಲೇಟೋ ಇವರ ಕಾಲಮಾನ ಅಥವಾ ಇವರ ಒಂದು ಜೀವಿತಾವಧಿ 427ರಿಂದ 347. ಸದ್ಗುಣ ಶ್ರೇಷ್ಠತೆಯೇ ಆಡಳಿತ ಮೂಲ ಅನ್ನುವಂತಹ ಹೇಳಿಕೆಯನ್ನು ಪ್ಲೇಟೋರವರು ನೀಡಿದ್ದರು. ಅಂದರೆ ಇವರ ಒಂದು ನಂಬಿಕೆಯಂಥ ಆಧಾರ ಅಥವಾ ಇವರು ನಂಬಿರುವಂತಹ ಪಾಲಿಸಿ ಅಥವಾ ಆಧಾರ ತತ್ವ. ಸದ್ಗುಣ ಶ್ರೇಷ್ಠತೆಯೇ ಆಡಳಿತದ ಮೂಲ, ಅಂದರೆ ಆಡಳಿತದಲ್ಲಿ ಸದ್ಗುಣಗಳಿರಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಇವರು ನೀಡಿದ್ದಾರೆ. ಹಾಗೆ ಅರಸರೇ ತತ್ವಜ್ಞಾನಿಗಳಾಗಿರಬೇಕು, ಇಲ್ಲವೇ ತತ್ವಜ್ಞಾನಿಗಳು ಅರಸರಾಗಿರಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಹೇಳಿದ್ದಾರೆ. ಈ ಕೊಟೇಶನ್ಗಳನ್ನ ಇವೆರಡನ್ನು ನೀವು ಈಗ ತಿಳಿದುಕೊಂಡ್ರೆ ಪಾಠ ಮುಂದುವರಿತಾ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ಹೇಳಿಕೆಗಳನ್ನು ಪ್ಲೇಟೋರವರು ಕೊಟ್ಟಿದ್ದಾರೆ ಅನ್ನೋದು. ಅರಸರೇ ತತ್ವಜ್ಞಾನಿಗಳಾಗಿರಬೇಕು ಅಥವಾ ತತ್ವಜ್ಞಾನಿಗಳು ಅರಸರಾಗಿರಬೇಕು. ಇನ್ನು ರಾಜಕೀಯ ಚಿಂತನೆಗೆ ಅಡಿಪಾಯ ಆಗಿದಂತಹ ಕೀರ್ತಿ ಗ್ರೀಕರಿಗೆ ಸಲ್ಲುತ್ತೆ, ಅಂದರೆ ಮೂಲ. ಹಾಗಾದರೆ ಭಾರತದಲ್ಲಿ ಯಾರು ರಾಜಕೀಯ ಚಿಂತನೆ ಮಾಡಿಲ್ವಾ? ಖಂಡಿತವಾಗಿಯೂ ಮಾಡಿದ್ದಾರೆ. ಆದರೆ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದಂತಹ ಕೀರ್ತಿ ಗ್ರೀಕರಿಗೆ ಸಲ್ಲುತ್ತದೆ ಅನ್ನೋದು ಇವತ್ತಿನ ಪ್ರಸ್ತುತ ನಂಬಿರುವಂತಹ ವಿಚಾರ. ಆ ಗ್ರೀಕ್ನಲ್ಲಿ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅನ್ನುವಂತಹ 3 ಪ್ರಮುಖ ರಾಜಕೀಯ ಚಿಂತಕರನ್ನು ನಾವು ಕಾಣಬಹುದು. ಇವರು ಪ್ರಸಿದ್ಧಿಯಾದಂತಹ ರಾಜಕೀಯ ಚಿಂತಕರು. ಈ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ರನ್ನು ಬುದ್ಧಿವಂತ ತ್ರಿವಳಿಗಳು ಅಂತ ಕೂಡ ಕರೀತಾರೆ. ಆ ಕಾಲದ ಬುದ್ಧಿವಂತ ತ್ರಿವಳಿಗಳು ಅಂತ ಕರೀತಾರೆ. ಈ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ ನಿಮಗೆ. ಬುದ್ಧಿವಂತ ತ್ರಿವಳಿಗಳು ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಇವರು ಕ್ರಮವಾಗಿ ಸಾಕ್ರೆಟಿಸ್ರ ಶಿಷ್ಯ ಪ್ಲೇಟೋ, ಪ್ಲೇಟೋರವರ ಶಿಷ್ಯ ಅರಿಸ್ಟಾಟಲ್. ಈಗ ನಿಮಗೆ ಪ್ರಶ್ನೆಗಳು ಕೇಳ್ಬೋದು, ಅರಿಸ್ಟಾಟಲ್ರವರ ಗುರು ಯಾರು ಅಂತಲೂ ಕೇಳ್ಬೋದು. ಆಗ ಪ್ಲೇಟೋರವರ ಗುರು ಯಾರು? ಸಾಕ್ರೆಟಿಸ್. ಸೊ ಕ್ರಮವಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇವರು ಈ ಬುದ್ಧಿವಂತ ತ್ರಿವಳಿಗಳು ಅಂತ ಕರೀತಾರೆ. ಇವರು ಕ್ರಮವಾಗಿ ಸಾಕ್ರೆಟಿಸ್ರ ಶಿಷ್ಯ ಪ್ಲೇಟೋರವರ ಶಿಷ್ಯ ಅರಿಸ್ಟಾಟಲ್. ಅರ್ಥ ಆಯ್ತಲ್ಲ? ಸೊ ಸಾಕ್ರೆಟಿಸ್ ಬಗ್ಗೆ ನಿಮಗೆ ಇಟ್ಟಿಲ್ಲ. ನೀವು ಉನ್ನತ ಶಿಕ್ಷಣದ ರಾಜಕೀಯ ಶಾಸ್ತ್ರವನ್ನು ಒಂದು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿದ್ರೆ ಆಗ ನೀವು ಸಾಕ್ರೆಟಿಸ್ ಬಗ್ಗೆ ತಿಳ್ಕೊತೀರಾ. ಈಗ ನಾವು ಪ್ಲೇಟೋರವರಿಂದ ಪ್ರಾರಂಭ ಮಾಡೋಣ. ಓಕೆ, ಈಗ ಈ ಪಾಠದಲ್ಲಿ ನಾವು ಏನೆಲ್ಲ ತಿಳ್ಕೊತೀವಿ ಅಂತ ಗಮನಿಸೋದಾದರೆ, ಪ್ಲೇಟೋರವರ ಜೀವನ ಚಿತ್ರಣ ಮತ್ತು ಕೃತಿಗಳ ಬಗ್ಗೆ ಅರ್ಥ ಮಾಡ್ಕೋತೀವಿ. ಅವರು ಪ್ರಮುಖವಾಗಿ ಮಂಡಿಸಿರುವಂತಹ ಆದರ್ಶ ರಾಜ್ಯ ಅನ್ನುವಂತಹ ಒಂದು ಪರಿಕಲ್ಪನೆ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಆದರ್ಶ ರಾಜ್ಯದ ಲಕ್ಷಣಗಳಾದ ನ್ಯಾಯ, ಶಿಕ್ಷಣ, ಆಸ್ತಿ ಮತ್ತು ಪತ್ನಿಯರ ಸಮತವಾದ, ಹಾಗೆ ತತ್ವಜ್ಞಾನಿಗಳ ಆಳ್ವಿಕೆ ಅನ್ನುವಂತಹ ಅಂಶಗಳನ್ನು ಕೂಡ ನಾವು ಅರ್ಥ ಮಾಡ್ಕೋತೀವಿ. ಅರ್ಥ ಆಯ್ತಲ್ಲ? ಈಗ ಒಂದೊಂದಾಗಿ ಅವರ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಮೊದಲನೇದು ಜೀವನ ಚಿತ್ರಣ. ಸೊ ಈಗ ನಮಗೂ ಕೂಡ ಬಾಲ್ಯ,
ಹೇಗೆ ಹುಟ್ಟಿದ್ವಿ, ಎಲ್ಲಿ ಹುಟ್ಟಿದ್ವಿ, ಯಾವ ಸ್ಥಳದಲ್ಲಿ ಹುಟ್ಟಿದ್ವಿ, ನಮ್ಮ ಅಪ್ಪ ಅಮ್ಮನ ಹೆಸರು ಏನು, ಈ ರೀತಿ ಪರಿಚಯ ಇರುತ್ತಲ್ಲ, ಅದೇ ರೀತಿ ಈ ಪ್ಲೇಟೋರವರೆಗೂ ಕೂಡ ಒಂದು ಹಿನ್ನೆಲೆ ಇದೆ. ಅವರ ಜೀವನ ಚರಿತ್ರೆಯನ್ನು ನಾವು ಅರ್ಥ ಮಾಡ್ಕೊಳೋದಕ್ಕೂ ಮೊದಲು, ಅವರ ಒಂದು ವಿಚಾರಗಳನ್ನು ನಾವು ತಿಳಿಯೋದಕ್ಕೂ ಮೊದಲು, ಅವರ ಒಂದು ಜೀವನ ಪರಿಚಯವನ್ನು, ಅವರ ಒಂದು ಬಾಲ್ಯ ಅಥವಾ ಅವರ ವಿದ್ಯಾಭ್ಯಾಸದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಂಡು ಮುಂದೆ ಹೋಗೋಣ. ಸಾಕ್ರಟೀಸರ ಪರಮ ಶಿಷ್ಯರು ಆದ ಪ್ಲೇಟೋರವರು ಕ್ರಿಸ್ತಪೂರ್ವ 427ರಲ್ಲಿ ಅಥೆನ್ಸ್ ನಗರದ ಎಜಿನಾ ಎಂಬಲ್ಲಿ ಜನಿಸ್ತಾರೆ. ಈ ಪ್ಲೇಟೋ ಅನ್ನೋರು ಕ್ರಿಸ್ತಪೂರ್ವ 427ರಲ್ಲಿ ಅಥೆನ್ಸ್ ರಾಜ್ಯದ ಎಜಿನಾ ಎಂಬಲ್ಲಿ ಜನಿಸ್ತಾರೆ. ಈ ಅಥೆನ್ಸ್ ಅನ್ನುವಂಥದ್ದು ಆಗಿನ ಕಾಲದ ಒಂದು ಪುಟ್ಟ ರಾಜ್ಯ. ಈಗ ಹೇಗೆ ನಮ್ಮಲ್ಲಿ ರಾಜ್ಯಗಳಿದ್ದಾವಲ್ಲ, ಅದೇ ರೀತಿ ಆ ಕಾಲದಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು, ಪುಟ್ಟ ಪುಟ್ಟ ರಾಜ್ಯಗಳು. ಅಥೆನ್ಸ್ ಆಗಿರ್ಬೋದು, ಸ್ಪಾರ್ಟಾ ಆಗಿರ್ಬೋದು, ಸ್ಟಾಗಿರಾ, ಈ ರೀತಿ ಹಲವಾರು ರಾಜ್ಯಗಳಿದ್ವು. ಅದರಲ್ಲಿ ಅಥೆನ್ಸ್ ಅನ್ನೋದು ಕೂಡ ಒಂದು ರಾಜ್ಯ. ಇದು ಕೇಳ್ಬೋದು ನಿಮಗೆ, ಪ್ಲೇಟೋ ಯಾವ ನಗರ ರಾಜ್ಯಕ್ಕೆ ಸೇರಿದವರು ಅಂತ ಪ್ರಶ್ನೆ ಬರ್ಬೋದು. ಆಗ ನೀವು ಅಥೆನ್ಸ್ ನಗರ ರಾಜ್ಯಕ್ಕೆ ಸೇರಿದವರು, ಅಥೆನ್ಸಿನ ಎಜಿನಾ ಎಂಬಲ್ಲಿ ಕ್ರಿಸ್ತಪೂರ್ವ 427ರಲ್ಲಿ ಜನಿಸ್ತಾರೆ. ಇವರ ತಂದೆ ಅರಿಸ್ಟಾನ್, ತಾಯಿ ಹೆಸರು ಪೆರಿಕ್ಟೋಯಿನಿ ಅಂತ. ಅರಿಸ್ಟಾನ್ ಮತ್ತು ಪೆರಿಕ್ಟೋಯಿನಿ ಅವರ ಮಗನಾಗಿ ಕ್ರಿಸ್ತಪೂರ್ವ 427ರಲ್ಲಿ ಅಥೆನ್ಸ್ ನಗರ ರಾಜ್ಯದ ಎಜಿನಾ ಎಂಬಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಅರಿಸ್ಟೋಕ್ಲಸ್ ಅಂತ. ಅಂದರೆ ಈಗ ನಿಮಗೂ ಬಾಲ್ಯದ ಹೆಸರಲ್ಲಿ ಪೆಟ್ ನೇಮ್ ಅಂತ ಇಟ್ಟಿರ್ತಾರಲ್ವ, ಈಗ ಕುಳ್ಳುಗಿರೋನ ಕುಳ್ಳ ಅಥವಾ ಕುಳ್ಳಿ ಅಂತ ಕರಿತಾ ಇರ್ತಾರೆ. ಅದೇ ರೀತಿ ಈ ಪ್ಲೇಟೋರವ್ರಿಗೂ ಕೂಡ ಒಂದು ಮೂಲ ಹೆಸರಿದು. ಅದೇನು ಅಂದರೆ ಅರಿಸ್ಟೋಕ್ಲಸ್ ಅಂತ. ಆಯಿತಾ, ಇವರ ಮೂಲ ಹೆಸರು ಅರಿಸ್ಟೋಕ್ಲಸ್. ಹಾಗಾದರೆ ಪ್ಲೇಟೋ ಅಂತ ಯಾಕೆ ಕರಿತಾ ಇದ್ರು? ಆಕರ್ಷಕ ಮೈಕಟ್ಟು ಮತ್ತು ವಿಶಾಲವಾದ ಭುಜಗಳನ್ನು ಹೊಂದಿದ್ದ ಕಾರಣ ಇವರನ್ನು ಪ್ಲೇಟೋ ಅಂತ ಕರಿತಾ ಇದ್ರು. ಅರ್ಥ ಆಯ್ತಾ? ಇವರ ಮೂಲ ಹೆಸರು ಅರಿಸ್ಟೋಕ್ಲಸ್, ಆದರೆ ಇವ್ರನ್ನ ಪ್ಲೇಟೋ ಅಂತ ಕರಿತಿದ್ರು. ಯಾಕೆಂದರೆ ಆಕರ್ಷಕ ಮೈಕಟ್ಟು ಹಾಗೂ ವಿಶಾಲವಾದ ಭುಜಗಳನ್ನು ಹೊಂದಿದ್ದ ಕಾರಣ ಇವರನ್ನ ಪ್ಲೇಟೋ ಅಂತ ಕರಿತಾ ಇದ್ರು. ಅಲ್ಲದೆ ಇವರು ಸೈನ್ಯದಲ್ಲೂ ಕೂಡ ಸೇವೆ ಸಲ್ಲಿಸಿ ದೇಶಭಕ್ತರು ಕೂಡ ಆಗಿದ್ರು, ಹಾಗೆ ಉತ್ತಮ ಕ್ರೀಡಾಪಟುವು ಕೂಡ ಆಗಿದ್ರು. ಇಸ್ತಾಮಿಯನ್ ಅನ್ನುವಂತಹ ಕ್ರೀಡಾಕೂಟದಲ್ಲಿ ಇವರು ಪಾಲ್ಗೊಳ್ತಾ ಇದ್ರು. ಇಸ್ತಾಮಿಯನ್ ಅಂದರೆ ಇಂದಿನ ಒಲಿಂಪಿಕ್ ಕ್ರೀಡೆಗಳಿಗೆ ನಾವು ಹೋಲಿಕೆ ಮಾಡ್ಕೋಬಹುದು. ಈ ಕ್ರಿಕೆಟಲ್ಲಾದರೆ ವಿಶ್ವಕಪ್ ಅಂತ ಕೇಳಿರ್ತೀರಲ್ವ, ಅದೇ ರೀತಿ ಒಲಿಂಪಿಕ್ ಕ್ರೀಡೆಗಳು ಕೂಡ ನಡೀತವೆ. ಈಗ ನೋಡಿ, ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟ ನಡೀತಾ ಇದೆ. ಆ ರೀತಿ ಇಸ್ತಾಮಿಯನ್ ಅನ್ನುವಂಥದ್ದು ಆಗಿನ ಕಾಲದ ಕ್ರೀಡಾಕೂಟ, ಅದರಲ್ಲೂ ಕೂಡ ಪಾಲ್ಗೊಳ್ಳುವಂತಹ ಶ್ರೇಷ್ಠ ಕ್ರೀಡಾಪಟು ಆಗಿದ್ದರು. ಓಕೆ, ಇವರು ಜಗತ್ತು ಕಂಡ ಒಬ್ಬ ಶ್ರೇಷ್ಠ ರಾಜಕೀಯ ಚಿಂತಕ, ಅಪಾರವಾದ ಸದ್ಗುಣಗಳನ್ನು ಹೊಂದಿದ್ರಿಂದ ಇವರು ಜನಮನ್ನಣೆಗೂ ಕೂಡ ಪಾತ್ರರಾಗಿದ್ದರು ಆ ರಾಜ್ಯದಲ್ಲಿ. ಆದರೆ ಈ ಸಂದರ್ಭದಲ್ಲಿ ಏನಾಯಿತು, ಅವರ ಒಂದು ರಾಜ್ಯ ಅಥೆನ್ಸ್ ರಾಜ್ಯ ಇತ್ತಲ್ಲ, ಆ ನಗರ ರಾಜ್ಯ ಹಲವಾರು ರಾಜಕೀಯ ಅಧಃಪತನಕ್ಕೆ ಕಾರಣವಾಯಿತು. ಅಂದರೆ ರಾಜಕೀಯ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಉಂಟಾದವು. ಅಂದರೆ ಸರ್ಕಾರಗಳು ಬದಲಾಗೋದು ಅಥವಾ ಸರ್ಕಾರ ರಚನೆ ಮಾಡೋದಕ್ಕಾಗಿ ಅವರ ಮಧ್ಯೆನೇ ತಿಕ್ಕಾಟ ನಡೆಯೋದು, ಇಂತಹ ಪರಿಸ್ಥಿತಿಗಳು ಎದುರಾದವು. ಒಟ್ಟಿನಲ್ಲಿ ರಾಜಕೀಯ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆಗ ಈ ಯುದ್ಧ ನಡೆದು ಒಂದು ಸಣ್ಣದು. ಅಥೆನ್ಸ್ ಮತ್ತು ಸ್ಪಾರ್ಟಾ, ನಾನು ಈಗಾಗಲೇ ಹೇಳಿದ್ನಲ್ಲ, ಅಲ್ಲಿ ಅಥೆನ್ಸ್, ಸ್ಪಾರ್ಟಾ, ಸ್ಟಾಗಿರಾ ಮುಂತಾದ ರಾಜ್ಯಗಳಿದ್ವು ಅಂತ. ಆಗ ಅಥೆನ್ಸ್ ಮತ್ತು ಸ್ಪಾರ್ಟಾದ ನಡುವೆ ಯುದ್ಧ ನಡೆದು ಅಥೆನ್ಸ್ ಸ್ಪಾರ್ಟಾದ ಜೊತೆಯಲ್ಲಿ ಸೋಲು ಅನುಭವಿಸ್ಬಿಡ್ತು. ಅಂದರೆ ಸ್ಪಾರ್ಟಾದಿಂದ ಸೋತ್ ಬಿಡ್ತು. ಹಾಗಾದಾಗ ಏನಾಗ್ತಾ ಇತ್ತು, ಇಲ್ಲಿ ಕೆಲವೊಮ್ಮೆ ನಿರಂಕುಶ ಪ್ರಭುತ್ವ ಬರ್ತಾ ಇತ್ತು, ಕೆಲವೊಂದು ಕಾಲ ಪ್ರಜಾಪ್ರಭುತ್ವ ಬರ್ತಾ ಇತ್ತು. ಈಗ ನೋಡಿ, ನಮ್ಮ ನೆರೆ ರಾಷ್ಟ್ರದಲ್ಲಿ ಹೀಗೆ ಆಗೋದು. ಪಾಕಿಸ್ತಾನದಲ್ಲಿ 6 ತಿಂಗಳು ಪ್ರಜಾಪ್ರಭುತ್ವ ಇರುತ್ತೆ, ಇನ್ನೊಂದು ವರ್ಷ ಮಿಲಿಟರಿ ಆಡಳಿತ ಇರುತ್ತೆ, ಮತ್ತು ಇನ್ನೊಂದು ವರ್ಷ ಯಾರಾದರೂ ಸರ್ವಾಧಿಕಾರಿಗಳು ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಈ ರೀತಿ ಆದಾಗ ರಾಜಕೀಯ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರೋ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರ ಅಭಿವೃದ್ಧಿ ಹೊಂದೋದಕ್ಕೆ ಆಗಲ್ಲ. ಸೊ ಈ ರೀತಿ ಇಂಥ ಒಂದು ದುಸ್ಥಿತಿಯನ್ನು ಕಂಡ ಪ್ಲೇಟೋರವರು ತಮ್ಮದೇ ಆದಂತಹ ಒಂದು ಆದರ್ಶ ರಾಜ್ಯದ ಪರಿಕಲ್ಪನೆಯನ್ನು ಜಗತ್ತಿನ ಮುಂದೆ ಇಡ್ತಾರೆ. ಅವರ ಒಂದು ಊಹೆಗೆ ಅಥವಾ ಅವರ ಒಂದು ಕಲ್ಪನೆಗೆ ಈ ಒಂದು ಆದರ್ಶ ರಾಜ್ಯ ಮೂಡಿ ಬಂದಿದೆ. ಈ ಪರಿಸ್ಥಿತಿಯನ್ನು ಕಂಡ ಇವರ ಗುರು ಇರ್ತಾರಲ್ಲ, ಸಾಕ್ರಟೀಸ್, ಅವರೇನು ಮಾಡ್ತಾರೆ, ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ಸರ್ಕಾರದಲ್ಲಿ ನಡೀತಾ ಇರೋಂತಹ ಭ್ರಷ್ಟಾಚಾರ ಅಥವಾ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದ್ರಿಂದ ಸಾಕ್ರಟೀಸ್ ಅವರನ್ನು ಹೇಮ್ಲಾಕ್ ಅನ್ನುವಂತಹ ಒಂದು ವಿಷವನ್ನು ಕೊಟ್ಟು ಕೊಲೆ ಮಾಡ್ತಾರೆ ಅಂದಿನ ಸರ್ಕಾರದವರು. ಆಗ ಪ್ಲೇಟೋರವ್ರಿಗೆ ಬಹಳ ಬೇಸರ ಆಗುತ್ತೆ. ಈ ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದಂಥ ನಮ್ಮ ಗುರುಗಳಿಗೆ ಈ ರೀತಿ ವಿಷ ಕೊಟ್ಟು ಸಾಯಿಸ್ಬಿಟ್ರಲ್ಲ ಅನ್ನೋ ಉದ್ದೇಶದಿಂದ ಆ ಸರ್ಕಾರದ ವ್ಯವಸ್ಥೆ ಮೇಲೆ ಇವರಿಗೆ ಕೋಪ ಬರುತ್ತೆ, ಬೇಸತ್ತು ಹೋಗ್ಬಿಡ್ತಾರೆ. ಇದಾದ್ಮೇಲೆ ಏನು ಮಾಡ್ತಾರೆ, ಈಗ ಸಾಕ್ರಟೀಸ್ನ ಕೊಲೆ ಮಾಡಿಬಿಟ್ರು ಅಂದಮೇಲೆ ಮುಂದಿನ ಕೆಲಸ ಏನು ಮಾಡೋದು ಸರ್ಕಾರದವರು? ಅವ್ರ ಶಿಷ್ಯಂದಿರು ಅಥವಾ ಅವರ ಅನುಚರರು ಏನಿರ್ತಾರೆ ಅವ್ರನ್ನೆಲ್ಲ ಗಡೀಪಾರು ಮಾಡೋದು, ಶಿಕ್ಷೆಗೊಳಪಡಿಸೋದು ಮಾಡಬೇಕಲ್ಲ. ಅದೇ ರೀತಿ ಪ್ಲೇಟೋರವ್ರನ್ನು ಕೂಡ ದೇಶದಿಂದ ಗಡೀಪಾರು ಮಾಡಿಬಿಟ್ರು. ಆ ಸಂದರ್ಭದಲ್ಲಿ ಗ್ರೀಸ್, ಇಟಲಿ, ಈಜಿಪ್ಟ್ ಮುಂತಾದ ರಾಷ್ಟ್ರಗಳಲ್ಲಿ ಸಂಚರಿಸಿ ಕೊನೆಗೆ ಗ್ರೀಸ್ಗೆ ಇವರ ಒಂದು ಮೂಲ ಸ್ಥಾನವಾದ ಅಥೆನ್ಸ್ಗೆ
ಮತ್ತೆ ವಾಪಸ್ ಬರ್ತಾರೆ, ರಿಟರ್ನ್ ಆಗ್ತಾರೆ. ಅರ್ಥ ಆಯ್ತಾ? ಓಕೆ. ಈ ಬೇಸತ್ತಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಮೇಲೆ ಹೇಳಿದಂತಹ ಗ್ರೀಸ್, ಇಟಲಿ, ಈಜಿಪ್ಟ್ ಮುಂತಾದ ದೇಶಗಳಲ್ಲಿ ಯಾವಾಗ ಸಂಚಾರ ಮಾಡಿದ್ರಲ್ಲ, ಆಗ ಇವರ ಮನಸ್ಸು ರಾಜಕೀಯದಲ್ಲಿ ಆಸಕ್ತಿ ಇದ್ದರೂ ಕೂಡ ತತ್ವಜ್ಞಾನದತ್ತ ವಾಲುತ್ತೆ. ಆ ತತ್ವಜ್ಞಾನಗಳನ್ನು ಪಡ್ಕೊಂಡು ಬಂದು ಒಂದು ನಿರಂತರವಾಗಿ ತನ್ನ ಶಿಷ್ಯಂದಿರ ಜೊತೆ ಸೇರ್ತಾ ಇರ್ತಾರೆ. ಆ ಸ್ಥಳ ಮುಂದೆ ಕ್ರಿಸ್ತಪೂರ್ವ 386ರಲ್ಲಿ ಅಕಾಡೆಮಿ ಅನ್ನುವಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅಥವಾ ಒಂದು ಶಾಲೆ ಅನ್ಕೋಬೋದು, ಇಲ್ಲ ಒಂದು ಯೂನಿವರ್ಸಿಟಿ ಅಂತ ಅನ್ಕೋಬೋದು. ಇದನ್ನು ಆಗಿನ ಕಾಲದ ಪ್ರಾಚೀನ ವಿಶ್ವವಿದ್ಯಾನಿಲಯ ಅಂತ ಕೂಡ ಕರೀತಾರೆ. ಆ ಯುಗದಲ್ಲಿ ವಿಶ್ವವಿದ್ಯಾಲಯದ ಒಂದು ಮಟ್ಟಕ್ಕೆ ಇದು ಬೆಳೆದಿತ್ತು. ಇಲ್ಲಿ ಗಣಿತ, ತತ್ವಶಾಸ್ತ್ರ, ತರ್ಕಶಾಸ್ತ್ರ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು, ಸಂವಾದಗಳು ನಡೀತಾ ಇದ್ವು. ಕ್ರಿಸ್ತಪೂರ್ವ 386ರಲ್ಲಿ ಅಥೆನ್ಸ್ನಲ್ಲಿ ಅಕಾಡೆಮಿ ಅನ್ನುವಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡೋದು ಯಾರು? ಪ್ಲೇಟೋರವರು. ತಮ್ಮ ಶಿಷ್ಯಂದಿರ ಜೊತೆಲೇ ಸಂವಾದ ಕಾರ್ಯಕ್ರಮದಲ್ಲಿ ನಡೆಸ್ತಾ ಕ್ರಿಸ್ತಪೂರ್ವ 347ರಲ್ಲಿ ಮರಣ ಹೊಂದುತ್ತಾರೆ. ಸೊ ಇದಿಷ್ಟು ಪ್ಲೇಟೋರವರ ಜೀವನ ಚಿತ್ರಣ. ಪ್ಲೇಟೋ ಎಜಿನಾ ಎಂಬಲ್ಲಿ ಜನಿಸ್ತಾರೆ. ಅರಿಸ್ಟೋನ್ ಮತ್ತು ಪೆರಿಕ್ಟೋಯ್ನಿ ಇವರ ತಂದೆ ತಾಯಿಗಳ ಹೆಸರು. ಇವರ ಮೂಲ ಹೆಸರು ಅರಿಸ್ಟೋಕ್ಲಸ್. ಆಕರ್ಷಕ ಮೈಕಟ್ಟು ಹಾಗೂ ವಿಶಾಲವಾದ ಭುಜಗಳನ್ನು ಹೊಂದಿದ ಕಾರಣ ಇವ್ರನ್ನ ಪ್ಲೇಟೋ ಅಂತ ಕರೆಯಲಾಗಿತ್ತು ಅನ್ನೋದು ನಿಮಗೆ ಅರ್ಥ ಆಯಿತು. ಈ ಪ್ಲೇಟೋರವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆ ಕೃತಿಗಳನ್ನು ನಾವು 2 ರೂಪದಲ್ಲಿ ಕಾಣಬಹುದು. ಒಂದು ಸಂವಾದಗಳು, ಮತ್ತೊಂದು ಕೃತಿಗಳು. ಈ ಸಂವಾದಗಳಲ್ಲಿ ಅಪಾಲಜಿ, ಕ್ರೀಟೋ, ಇದು ಜಸ್ಟ್ ನೀವು ಹೆಸರು ಮಾತ್ರ ನೆನ್ಪಿಟ್ಕೊಳ್ಳಿ ಸಾಕು ನಿಮಗೆ. ಅಪಾಲಜಿ, ಯುಟೋಪಿಯೋ, ಕ್ರೀಟೋ ಅನ್ನುವಂತಹ 3 ಪ್ರಮುಖವಾಗಿರುವಂತಹ ಇವರ ಸಂವಾದಗಳ ವಿಭಾಗದಲ್ಲಿ ಬರ್ತವೆ. ನೀವು ಮುಖ್ಯವಾಗಿ ನೆನ್ಪಿಟ್ಕೊಬೇಕಾಗಿರೋದು, ಅವರು ಕೃತಿಗಳನ್ನು 2 ಭಾಗಗಳಾಗಿ ನಾವು ವಿಂಗಡಿಸಬಹುದು. ಸಂವಾದಗಳು, ಕೃತಿಗಳು. ಸಂವಾದಗಳಲ್ಲಿ 3 ನೆನ್ಪಿಟ್ಕೊಳ್ಳಿ: ಅಪಾಲಜಿ, ಕ್ರೀಟೋ, ಯುಟೋಪಿಯಾ. ಇನ್ನು ಕೃತಿಗಳು ಬರೀತಾರೆ ದಿ ರಿಪಬ್ಲಿಕ್, ದಿ ಸ್ಟೇಟ್ಮೆಂಟ್, ದಿ ಲಾಸ್ ಅನ್ನುವಂತಹ 3 ಕೃತಿಗಳನ್ನು ಇವರು ಬರೆದಿದ್ದಾರೆ ಪ್ಲೇಟೋ. ಆಯಿತಾ? ಜೀವನ ಚಿತ್ರಣ ಆಯಿತು, ಕೃತಿಗಳ ಬಗ್ಗೆ ಆಯಿತು. ಸೊ ಈ 3 ಕೃತಿಗಳಲ್ಲಿ ದಿ ರಿಪಬ್ಲಿಕ್, ದಿ ಸ್ಟೇಟ್ಮೆಂಟ್, ದಿ ಲಾಸ್ ಅನ್ನುವಂತಹ ಕೃತಿಗಳಲ್ಲಿ ಹಾಗೂ ಇವರ ಸಂವಾದಗಳಲ್ಲಿ ಈ ಪ್ಲೇಟೋ ಪ್ರತಿಪಾದಿಸಿರುವಂತಹ ಆದರ್ಶ ರಾಜ್ಯ ಹಾಗೂ ಇತರೆ ರಾಜಕೀಯ ವಿಚಾರಗಳ ಬಗ್ಗೆ ಇವರು ಬೆಳಕನ್ನು ಚೆಲ್ಲಿದ್ದಾರೆ. ಸೊ ಇದಿಷ್ಟು ಇವರ ಒಂದು ಜೀವನ ಚಿತ್ರಣ. ಇಲ್ಲಿ ನೀವು 2 ಅಂಶನ ಗಮನಿಸ್ಕೋಬೇಕು. ಈ ಪ್ಲೇಟೋರವರು ಇಷ್ಟೆಲ್ಲ ಚಿಂತನೆಗೆ ತೊಡಗೋದಕ್ಕೆ ಅಥವಾ ಈ ಒಂದು ಪರಿಕಲ್ಪನೆಯ ಬಗ್ಗೆ ಮಾತಾಡೋದಕ್ಕೆ ಪ್ರಮುಖವಾಗಿ ಪ್ರಭಾವ ಬೀರಿದಂತಹ 2 ಅಂಶಗಳಿದೆ. ಅದೇ ಯಾವುದಪ್ಪ ಅಂದರೆ, ಒಂದು ಸಾಕ್ರಟೀಸ್ ಅವರ ಮರಣ. ಸಾಕ್ರಟೀಸ್ ಹೇಗೆ ಆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಹೇಮ್ಲಾಕ್ ಅನ್ನುವಂತಹ ಒಂದು ವಿಷಯವನ್ನು ಕೊಟ್ಟು ಅವ್ರನ್ನ ಕೊಲೆ ಮಾಡಲಾಗುತ್ತೆ. ಈ ಅಂಶ ಕೂಡ ಇವರ ಮನಸ್ಸಿನ ಮೇಲೆ ಪರಿಣಾಮ ಬೀಳಿತು. ಹಾಗೆ ಅಥೆನ್ಸ್ ನಗರ ರಾಜ್ಯದ ಅಂದಿನ ರಾಜಕೀಯ ಪರಿಸ್ಥಿತಿ ಕೂಡ ಇವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಅರ್ಥ ಆಯ್ತಾ? ಅಥೆನ್ಸ್ ನಗರದ ಅಂದಿನ ರಾಜಕೀಯ ಸ್ಥಿತಿ ಇವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಇದು ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಅಭ್ಯಾಸದಲ್ಲಿ. ಪ್ಲೇಟರ್ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ 2 ಅಂಶಗಳು ಯಾವುದು ಅಂದರೆ, ಸಾಕ್ರಟೀಸ್ ಅವರ ಮರಣ ಮತ್ತು ಅಥೆನ್ಸ್ ರಾಜ್ಯದ ಅಂದಿನ ರಾಜಕೀಯ ಪರಿಸ್ಥಿತಿ ಅನ್ನುವಂತಹ ವಿಚಾರನ ನೀವು ನೆನ್ಪಿಡಬೇಕು. ಈಗ ಮುಖ್ಯವಾಗಿ ಇವರು ಪ್ರತಿಪಾದಿಸಿರುವಂತಹ ವಿಚಾರ ಆದರ್ಶ ರಾಜ್ಯ. ಆದರ್ಶ ರಾಜ್ಯದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದರ್ಶ ಅಂದರೆ ಮುಂದಿನ ಪೀಳಿಗೆಗೆ ಮಾದರಿಯಾಗಿರ್ಬೇಕು. ನಿಮ್ಮನ್ನು ಕೇಳಿದ್ರೆ ಆದರ್ಶ ವಿದ್ಯಾರ್ಥಿ ಆಗಿದ್ದಾನಪ್ಪ ಅಥವಾ ವಿದ್ಯಾರ್ಥಿನಿ ಆಗಿದ್ದಾಳೆ ಅಂತ ಹೇಳೋದನ್ನ ನೀವು ಕೇಳಿರ್ತೀರ. ಈ ಪ್ಲೇಟೋರವರು ಈಗಾಗಲೇ ನಾವು ನೋಡಿದ್ವಿ ಅಥೆನ್ಸ್ ನಗರದಲ್ಲಿ ಹೇಗಿತ್ತು, ರಾಜಕೀಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಹಾಗಾಗಿ ಯುದ್ಧಗಳು ಸಂಭವಿಸ್ತಾ ಇದ್ವು, ರಾಜಕೀಯ ದುಸ್ಥಿತಿ ಇತ್ತು, ಅಲ್ಲಿ ಸರ್ಕಾರಗಳ ಮಧ್ಯೆ ತಿಕ್ಕಾಟ ಇತ್ತು, ರಾಜಪ್ರಭುತ್ವ ಇತ್ತು, ಪ್ರಜಾಪ್ರಭುತ್ವ ಇತ್ತು ಕೆಲ ಕಾಲ. ಹೀಗೆ ಪರಿವರ್ತನೆ ಆಗಿ ಜನರು ಬೇಸತ್ತೋಗ್ಬಿಟ್ಟಿದ್ರು. ಆದ್ದರಿಂದ ಈ ಎಲ್ಲ ವ್ಯವಸ್ಥೆಗಳ ವಿರುದ್ಧ ಬೇಸತ್ತಂತಹ ಪ್ಲೇಟೋ ಒಂದು ಹೊಸ ಆದರ್ಶ ರಾಜ್ಯದ ಪರಿಕಲ್ಪನೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದು ಏನು, ಆದರ್ಶ ರಾಜ್ಯ ಅಂದರೆ ಏನು, ಅದು ಹೇಗಿದೆ, ಅದರ ಲಕ್ಷಣಗಳೇನು, ಅದನ್ನು ನಾವೀಗ ವಿವರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇವರ ಆದರ್ಶ ರಾಜ್ಯ ಎಂಬ ಪರಿಕಲ್ಪನೆಯನ್ನು ಈಗಾಗಲೇ ಅವ್ರ ಕೃತಿಗಳು ನೋಡಿದ್ವಲ್ಲ, ದ ರಿಪಬ್ಲಿಕ್ ಅನ್ನುವಂತಹ ಒಂದು ಗ್ರಂಥದಲ್ಲಿ ವಿವರಣೆ ನೀಡಿದ್ದಾರೆ. ಅಥವಾ ಆ ವಿವರಣೆಯನ್ನು ನಾವು ಆ ಕೃತಿಯಲ್ಲಿ ಕಾಣಬಹುದು. ಆಯಿತಾ? ದಿ ರಿಪಬ್ಲಿಕ್ ಕೃತಿಯಲ್ಲಿ ಆದರ್ಶ ರಾಜ್ಯ ಪರಿಕಲ್ಪನೆಯ ವಿಚಾರಗಳನ್ನು ನಾವು ಕಾಣ್ಬೋದು. ಮೊದಲನೇದು ನಾವು ಆದರ್ಶ ರಾಜ್ಯ ಅಂದರೆ ಏನು ಅಂತ ತಿಳ್ಕೊಬಿಡೋಣ. ಆಯಿತಾ? ಪ್ಲೇಟೋರವರ ಪ್ರಕಾರ ಆದರ್ಶ ರಾಜ್ಯ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆದರ್ಶ ರಾಜ್ಯ ಅಂದರೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಯಾವ ರಾಜ್ಯದಲ್ಲಿ ತತ್ವಜ್ಞಾನಿಗಳ ಆಡಳಿತವಿದ್ದು, ಶಿಕ್ಷಣವು ರಾಜ್ಯ ನಿಯಂತ್ರಣದಲ್ಲಿದ್ದು, ನಿಷ್ಪಕ್ಷಪಾತವಾಗಿ ನ್ಯಾಯ ವಿತರಣೆಯಾಗಿದ್ದರೆ ಅದನ್ನು ನಾವು ಆದರ್ಶ ರಾಜ್ಯ ಅಂತ ಕರಿಬೋದು. ಯಾವ ರಾಜ್ಯದಲ್ಲಿ ತತ್ವಜ್ಞಾನಿಗಳ ಆಡಳಿತವಿದ್ದು, ರಾಜ್ಯ ನಿಯಂತ್ರಣದ ಶಿಕ್ಷಣವಿದ್ದು,
ನಿಷ್ಪಕ್ಷಪಾತವಾದ ನ್ಯಾಯವಿರುವ ರಾಜ್ಯವನ್ನು ನಾವು ಆದರ್ಶ ರಾಜ್ಯ ಅಂತ ಕರಿಬೋದು. ಪ್ಲೇಟೋರವರ ಆದರ್ಶ ರಾಜ್ಯ ಅಂದರೆ ಏನು ಅಂತ ಕೇಳಿದ್ರೆ ನೀವು ಇಷ್ಟು ಆನ್ಸರ್ ಬರೀಬೇಕಾಗುತ್ತೆ. ತತ್ವಜ್ಞಾನಿಗಳ ಆಡಳಿತವಿದ್ದು, ರಾಜ್ಯ ನಿಯಂತ್ರಣ ಶಿಕ್ಷಣವಿದ್ದು, ನಿಷ್ಪಕ್ಷಪಾತವಾದ ನ್ಯಾಯ ವಿತರಿಸಲ್ಪಟ್ಟರೆ ಅದನ್ನು ನಾವು ಆದರ್ಶ ರಾಜ್ಯ ಅಂತ ಕರಿಬೋದು. ಸೊ ಈ ಆದರ್ಶ ರಾಜ್ಯಕ್ಕೆ 4 ಪ್ರಮುಖವಾಗಿರುವಂತಹ ಲಕ್ಷಣಗಳಿವೆ. ಆ 4 ಲಕ್ಷಣಗಳು ಯಾವ್ಯಾವುದು ಅಂದರೆ ನೋಡೋದಾದರೆ, ಆದರ್ಶ ರಾಜ್ಯದ 4 ಲಕ್ಷಣಗಳು ಯಾವ್ಯಾವುದು ಅಂತ ನೋಡೋದಾದರೆ, ನ್ಯಾಯ, ಶಿಕ್ಷಣ, ಆಸ್ತಿ ಮತ್ತು ಪತ್ನಿಯರ ಸಮತಾವಾದ, ಹಾಗೆ ಕೊನೆಯದಾಗಿ ತತ್ವಜ್ಞಾನಿ ಅರಸರ ಆಳ್ವಿಕೆ. ಸೊ ಆದರ್ಶ ರಾಜ್ಯ ಅಂದರೆ ಏನು ಅಂತ ಗೊತ್ತಾಯಿತು. ಅದು ಯಾಕೆ ಸ್ಥಾಪನೆ ಆಯಿತು ಅಥವಾ ಆ ಒಂದು ರಾಜ್ಯದ ಪರಿಕಲ್ಪನೆ ಯಾಕೆ ಪ್ಲೇಟೋರವರು ಮಂಡಿಸಿದ್ರು ಅನ್ನೋದು ನಾವೀಗ ಅರ್ಥ ಮಾಡ್ಕೊಂಡ್ವಿ. ಅಥೆನ್ಸ್ನಲ್ಲಿ ಅರಾಜಕತೆ ಉಂಟಾಗಿ ಅಲ್ಲಿ ಜಗಳ, ಕದನಗಳು ಸರ್ವೇ ಸಾಮಾನ್ಯವಾಗಿದ್ವು. ಹಾಗಾಗಿ ರಾಜಪ್ರಭುತ್ವ, ನಿರಂಕುಶ ಪ್ರಭುತ್ವ, ಪ್ರಜಾಪ್ರಭುತ್ವ ಈ ಸರ್ಕಾರಗಳ ವಿರುದ್ಧ ಬೇಸತ್ತಂತಹ ಪ್ಲೇಟೋ ಹೊಸ ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ. ಅದು ಆದರ್ಶ ರಾಜ್ಯ. ಈ ಆದರ್ಶ ರಾಜ್ಯ ಅಂದರೆ ಏನು ಅಂತ ನೋಡೋದಾದರೆ, ಯಾವ ರಾಜ್ಯದಲ್ಲಿ ತತ್ವಜ್ಞಾನಿಗಳ ಆಡಳಿತವಿರುತ್ತದೋ, ಯಾವ ರಾಜ್ಯದಲ್ಲಿ ರಾಜ್ಯ ನಿಯಂತ್ರಿತ ಶಿಕ್ಷಣವಿರುತ್ತೋ, ಎಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯ ವಿತರಣೆ ಆಗುತ್ತೋ ಅದನ್ನು ನಾವು ಆದರ್ಶ ರಾಜ್ಯ ಅಂತ ಕರಿಬೋದು. ಈ ರಾಜ್ಯದ ಪ್ರಮುಖ ಲಕ್ಷಣಗಳು ಅಂದರೆ ನ್ಯಾಯ, ಶಿಕ್ಷಣ, ಆಸ್ತಿ ಮತ್ತು ಪತ್ನಿಯರ ಸಮತಾವಾದ, ಹಾಗೆ ಕೊನೆಯದಾಗಿ ತತ್ವಜ್ಞಾನಿ ಅರಸರ ಆಳ್ವಿಕೆ. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಗಿದ್ರೆ ನಾವು ಮೊದಲನೇದಾಗಿ ನ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಈ ನ್ಯಾಯ ಶಿಕ್ಷಣ ಹೇಗಿದೆ ಅಂದರೆ, ನ್ಯಾಯ ಶಿಕ್ಷಣ ತತ್ವಜ್ಞಾನಿ ಅರಸರ ಆಳ್ವಿಕೆ ಒಂದಕ್ಕೊಂದು ಲಿಂಕ್ ಇದೆ. ಅಂದರೆ ಈಗ ಎಲ್ಲಿ ನ್ಯಾಯ ಇರುತ್ತೋ ಅದನ್ನ ಪ್ರಸಾರ ಮಾಡಬೇಕು ಅಂದರೆ ಅದಕ್ಕೆ ಸಾಧನವಾಗಿ ಶಿಕ್ಷಣ ಇರಬೇಕು. ಆಯಿತಾ? ಈ ಶಿಕ್ಷಣ ನ್ಯಾಯ ಎರಡೂ ಇದ್ದರೂ ಕೂಡ ಯಾರೋ ಒಬ್ಬ ರಾಜ ಭ್ರಷ್ಟ ಅಥವಾ ದಬ್ಬಾಳಿಕೆ ನಡೆಸೋ ಅಂಥ ಮನೋಭಾವನೆ ಇದ್ದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಅರಸನೂ ಕೂಡ ತತ್ವಜ್ಞಾನಿ ಆಗಿರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಈಗ ಆ ರಾಜ್ಯದ ಮೊದಲನೇ ಲಕ್ಷಣವಾದ ನ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಆಯಿತಾ? ಕಾನ್ಸೆಪ್ಟ್ ಆಫ್ ಜಸ್ಟಿಸ್. ಇದು ದಿ ರಿಪಬ್ಲಿಕ್ ಗ್ರಂಥದಲ್ಲಿ ನ್ಯಾಯದ ವಿಚಾರವನ್ನು ನಾವು ಕಾಣ್ಬೋದು. ಆಯಿತಾ? ಈ ಪ್ಲೇಟೋರವರ ನ್ಯಾಯ ಅಂದರೆ ಏನು ಅಂತ ನೋಡೋದಕ್ಕಿಂತ ಮೊದಲು, ಆಯಿತಾ, ಈ ನ್ಯಾಯಕ್ಕೆ 3 ಮೂಲಭೂತ ತತ್ವಗಳಿದ್ದಾವೆ ಅಥವಾ ಲಕ್ಷಣಗಳಿದ್ದಾವೆ, ಅಥವಾ ಈ ನ್ಯಾಯದಲ್ಲಿ 3 ಮೂಲಭೂತ ಅಂಶಗಳಿದೆ. ಅವುಗಳು ಯಾವ್ಯಾವುದು ಅಂತ ನಾವು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಆಯಿತಾ? ಕಾರ್ಯ ನೈಪುಣ್ಯತೆ ಅನ್ನುವಂಥದ್ದು ಮೊದಲನೇ ಒಂದು ತತ್ವ. ಎರಡನೆಯದು ಹಸ್ತಕ್ಷೇಪ ರಹಿತತೆ. ಹಸ್ತಕ್ಷೇಪ ಅಂದರೆ ಮಧ್ಯದಲ್ಲಿ ತಲೆ ಹಾಕೋದು. ಆಯಿತಾ? ಅದು ಹೇಗೆ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಕಾರ್ಯ ನೈಪುಣ್ಯತೆ ಒಂದು, ಹಸ್ತಕ್ಷೇಪ ರಹಿತತೆ ಎರಡನೇದು. ಆಯಿತಾ? ಹಸ್ತಕ್ಷೇಪ ರಹಿತತೆ. ಮೂರನೇದು ಸಾಮಾಜಿಕ ಸಾಮರಸ್ಯ, ಸೋಷಿಯಲ್ ಹಾರ್ಮನಿ ಅನ್ನುವಂಥದ್ದು ಮೂರನೇದು. ಕಾರ್ಯ ನೈಪುಣ್ಯತೆ, ಹಸ್ತಕ್ಷೇಪ ರಹಿತತೆ, ಸಾಮಾಜಿಕ ಸಾಮರಸ್ಯ, ಈ 3 ಏನು ಪ್ಲೇಟೋರವರ ಆದರ್ಶ ರಾಜ್ಯದ ಲಕ್ಷಣಗಳಲ್ಲಿ ಒಂದಾದ ನ್ಯಾಯದ ಪರಿಕಲ್ಪನೆಯ ಮೂಲಭೂತ ತತ್ವಗಳು. ಈ 3 ಮೂಲಭೂತ ತತ್ವಗಳನ್ನು ಆಧರಿಸಿ ಪ್ಲೇಟೋರವರ ನ್ಯಾಯ ನಿಂತಿದೆ. ನಾವಿನ್ನು ಒಂದು ಲಕ್ಷಣದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಆಯಿತಾ? ಪ್ಲೇಟೋರವರ ಆದರ್ಶ ರಾಜ್ಯದ ಲಕ್ಷಣಗಳಲ್ಲಿ ಒಂದಾದ ನ್ಯಾಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ನಾನಿನ್ನು ಮುಂದಕ್ಕೆ ಹೋಗಿಲ್ಲ. ಆಯಿತಾ? ಅದರಲ್ಲಿ ನ್ಯಾಯದ 3 ಮೂಲಭೂತ ತತ್ವಗಳು ಕಾರ್ಯ ನೈಪುಣ್ಯತೆ, ಹಸ್ತಕ್ಷೇಪ ರಹಿತತೆ, ಸಾಮಾಜಿಕ ಸಾಮರಸ್ಯ. ಈ ನ್ಯಾಯವನ್ನು ಆಧರಿಸಿ ಪ್ಲೇಟೋರವರು ಸಮಾಜವನ್ನು ಕೂಡ ವರ್ಗೀಕರಣ ಮಾಡಿದ್ದಾರೆ. ಫಸ್ಟು ಈ ಅಂಶಗಳನ್ನ ನಾವು ತಿಳ್ಕೊಂಡ್ಮೇಲೆ ಆಮೇಲೆ ನ್ಯಾಯ ಅಂದರೆ ಏನು ಅನ್ನೋದು ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ. ಈ 3 ಮೂಲಭೂತ ಅಂಶಗಳು ನಿಮ್ಮ ತಲೆಯಲ್ಲಿರಲಿ. ಇದಾದಮೇಲೆ ಸಮಾಜವನ್ನು ಕೂಡ 3 ವರ್ಗಗಳಾಗಿ ನಮಗೆ ವರ್ಗೀಕರಿಸಿದ್ದಾರೆ. ಆಯಿತಾ? ಪ್ಲೇಟೋರವರು ಸಮಾಜವನ್ನು ನಾವು ಹೇಗೆ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಸಮಾಜದ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ನಾವು ಕಾಣ್ತೀವಲ್ವ, ಇದು ನಮ್ಮ ಸಮಾಜದ ವರ್ಗೀಕರಣ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ಆದರೆ ಪ್ಲೇಟೋರವರು ಸಮಾಜವನ್ನು ಯಾವ ರೀತಿ ವರ್ಗೀಕರಿಸಿದ್ರು ಅನ್ನೋದನ್ನು ನಾವೀಗ ತಿಳಿಯೋಣ. ಇವರು ಹೇಗೆ ಆ ಸಮಾಜವನ್ನು ವರ್ಗೀಕರಿಸಿದ್ದಾರೆ ಅಂದರೆ, ಮಾನವನ ಮನಸ್ಸು ಮತ್ತು ಗುಣಗಳಿಗೆ ಅನುಗುಣವಾಗಿ, ಮನಸ್ಸು ಮತ್ತು ಮನಸ್ಥಿತಿ ಮತ್ತು ಗುಣಗಳನ್ನು ಆಧಾರವಾಗಿಟ್ಟುಕೊಂಡು ಸಮಾಜವನ್ನು ವರ್ಗೀಕರಿಸಿದ್ದಾರೆ. ಅವರ ಸಮಾಜದ ವರ್ಗೀಕರಣ ಹೇಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇ ವರ್ಗ ರಾಜವರ್ಗ. ಆಯಿತಾ? ಮೊದಲನೇ ವರ್ಗ ರಾಜವರ್ಗ, ಎರಡನೇ ವರ್ಗ ಸೈನಿಕ ವರ್ಗ, ಮೂರನೇ ವರ್ಗ ಉತ್ಪಾದಕ ವರ್ಗ, ರಾಜವರ್ಗ, ಸೈನಿಕ ವರ್ಗ, ಉತ್ಪಾದಕ ವರ್ಗ. ಈ 3 ವರ್ಗಗಳಿಗೂ ಕೆಲವು ಮನಸ್ಥಿತಿ ಮತ್ತು ಗುಣಗಳನ್ನು ಪ್ಲೇಟೋರವರು ಪ್ರತಿಪಾದಿಸಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಮಾನವನ ಮನಸ್ಥಿತಿ ಮತ್ತು ಗುಣಗಳಿಗೆ ಅನುಗುಣವಾಗಿ ಪ್ಲೇಟೋರವರು ಸಮಾಜವನ್ನು ವರ್ಗೀಕರಿಸಿದ್ದಾರೆ. ಆ ಯಾವ್ಯಾವುದು ಅಂತ ನಾವು ಮೊದಲು ತಿಳ್ಕೊಳೋದಾದರೆ, ರಾಜವರ್ಗ, ಸೈನಿಕ ವರ್ಗ, ಉತ್ಪಾದಕ ವರ್ಗ,
ಈ ಮೂರು ವರ್ಗಗಳಿಗೆ ತನ್ನದೇ ಆದಂಥ ಗುಣಗಳಿದ್ದಾವೆ. ಅದು ಯಾವುದು ಅಂತ ನೋಡೋದಾದರೆ ವಿವೇಕ ಮೊದಲನೇದು. ಅರಸ ವರ್ಗಕ್ಕೆ ವಿವೇಕ ಗುಣ ಅಥವಾ ಚಿನ್ನದ ವರ್ಗ ಅಂತಲೂ ಕೂಡ ಇದನ್ನು ಕರೀತಾರೆ. ವಿವೇಕ ಗುಣ, ವಿವೇಕ ಅಂದರೆ ವಿವೇಕವಾಗಿ ನಡ್ಕೋಬೇಕು ಅಂತಾರಲ್ಲ, ಅಂದರೆ ಬುದ್ಧಿವಂತಿಕೆ ಇರಬೇಕು, ರಾಜನಾದವನಿಗೆ ವಿವೇಕ ಇರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಅಂದರೆ ಈ ವರ್ಗದಿಂದ ಬಂದಿರೋ ಅಂಥವರು ಅರಸರಾಗಲಿಕ್ಕೆ ಅರ್ಹರಾಗಿರ್ತಾರೆ, ಆಡಳಿತ ನಡೆಸೋದಕ್ಕೆ ಅರ್ಹರಾಗಿರ್ತಾರೆ ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಇದು ಅರಸ ವರ್ಗದ ಗುಣ ಯಾವುದು? ವಿವೇಕ ಗುಣ. ಇದನ್ನು ಚಿನ್ನದ ವರ್ಗ ಅಂತ ಕೂಡ ಕರೀತಾರೆ. ಉತ್ಸಾಹ ಗುಣ ಸೈನಿಕ ವರ್ಗಕ್ಕೆ, ಯಾಕೆಂದರೆ ಸೈನ್ಯದಲ್ಲಿರೋರಿಗೆ ಉತ್ಸಾಹ ಇರಬೇಕು. ಎಂಥ ಶತ್ರು ಪಡೆ ಬಂದರೂ ಕೂಡ ನಮ್ಮಲ್ಲಿರುವಂತಹ ಸಾಧನಗಳಲ್ಲೇ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಸಂಹಾರ ಮಾಡ್ತೀವಿ ಅನ್ನುವಂತಹ ಉತ್ಸಾಹ ಇರಬೇಕು. ಅದು ಉತ್ಸಾಹ ಗುಣ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಂದರೆ ಇದನ್ನು ಬೆಳ್ಳಿಯ ವರ್ಗ ಅಂತ ಕೂಡ ಕರೀತಾರೆ. ಅಲ್ಲಿಗೆ ಅರಸ ವರ್ಗಕ್ಕೆ ವಿವೇಕ ಗುಣ ಚಿನ್ನದ ವರ್ಗ ಅಂತ ಕರೀತಾರೆ. ಸೈನಿಕ ವರ್ಗಕ್ಕೆ ಉತ್ಸಾಹ ಗುಣ ಬೆಳ್ಳಿಯ ವರ್ಗ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಉತ್ಪಾದಕ ವರ್ಗಕ್ಕೆ ಭೋಗ ಗುಣ ತಾಮ್ರದ ವರ್ಗ ಅಂತ ಕೂಡ ಕರೀತಾರೆ. ಭೋಗ ಅಂದರೆ ಆಸೆ. ಇಲ್ಲಿ ಉತ್ಪಾದಕರಿಗೆ ಹೆಚ್ಚು ಲಾಭ ಗಳಿಸ್ಬೇಕು ಅನ್ನುವಂಥ ಆಸೆ ಇರುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ. ಸೊ ಈಗ ನಮಗೆ ಮೂರು ವರ್ಗಗಳು ಗೊತ್ತಾಯಿತು. ಯಾವ್ಯಾವುದು? ಅರಸರ ವರ್ಗ ಅಥವಾ ರಾಜರ ವರ್ಗ ಅಂತ ತಿಳ್ಕೊಳ್ಳಿ. ನೀವು ರಾಜವರ್ಗ ಅಂತಲೇ ನೆನ್ಪಿಟ್ಕೊಳ್ಳಿ. ರಾಜವರ್ಗ, ಸೈನಿಕ ವರ್ಗ, ಉತ್ಪಾದಕ ವರ್ಗ. ಈ ಗುಣಗಳು ಯಾವ್ಯಾವುದು? ವಿವೇಕ, ಉತ್ಸಾಹ, ಭೋಗ. ಇನ್ನು ಈ ಕಡೆ ಚಿನ್ನ, ಬೆಳ್ಳಿ, ತಾಮ್ರ. ಅರ್ಥ ಆಯ್ತಲ್ಲ? ಸೊ ರಾಜವರ್ಗ ವಿವೇಕ ಗುಣ ಚಿನ್ನ, ಸೈನಿಕ ವರ್ಗ ಉತ್ಸಾಹ ಗುಣ ಬೆಳ್ಳಿ, ಹಾಗೆ ಕೊನೆಯದಾಗಿ ಉತ್ಪಾದಕ ವರ್ಗ ಭೋಗ ಗುಣ ಯಾವುದು? ತಾಮ್ರ. ಅರ್ಥ ಆಯ್ತಲ್ಲ? ಈ ಮೂರು ಸಾಮಾಜಿಕ ವರ್ಗಗಳನ್ನ ನೀವು ನೆನಪಿಡಬೇಕಾಗುತ್ತೆ. ಈಗ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಪ್ಲೇಟೋರವರ ಆದರ್ಶ ರಾಜ್ಯದ ಲಕ್ಷಣಗಳಲ್ಲಿ ಒಂದಾದ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನ್ಯಾಯದ ಅಧೀನದಲ್ಲಿ ಅಥವಾ ಅದರ ಅಡಿಯಲ್ಲಿ ಸಮಾಜವನ್ನು ಯಾವ ರೀತಿ ವರ್ಗೀಕರಿಸಿದ್ದಾರೆ, ಮೂರು ರೀತಿಯಾಗಿ ವರ್ಗೀಕರಿಸಿದ್ದಾರೆ ಅನ್ನೋ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ. ಈಗ ಪ್ಲೇಟೋರ್ ಅವ್ರ ಪ್ರಕಾರ ನ್ಯಾಯ ಅಂದರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ಲೇಟೋರ್ ಅವರು ಒಂದೇ ಲೈನಲ್ಲಿ ಹೇಳ್ತಾರೆ, ಸಮಾಜದ ವರ್ಗಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ತಮ್ಮ ತಮ್ಮ ತರಬೇತಿಗನುಗುಣವಾಗಿ ಕಾರ್ಯನಿರ್ವಹಿಸಿದ್ರೆ ರಾಷ್ಟ್ರವೊಂದರಲ್ಲಿ ಆದರ್ಶ ರಾಜ್ಯ ತನ್ನಷ್ಟಕ್ಕೆ ತಾನೇ ಬೆಳವಣಿಗೆ ಆಗುತ್ತೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥತೆ ಅನ್ನೋದು ನೆಲೆಸುತ್ತೆ ಅನ್ನೋದನ್ನ ಹೇಳ್ತಾರೆ. ಸರಳವಾಗಿ ಹೇಳೋದಾದರೆ ಸಮಾಜದ ಒಂದು ವರ್ಗದ ಜನರು ಮತ್ತೊಂದು ವರ್ಗದ ಜನರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದೇ ನ್ಯಾಯ. ಸಿಂಪಲ್. ಪ್ಲೇಟೋರ್ ಅವರ ಪ್ರಕಾರ ನ್ಯಾಯ ಅಂದರೆ ಸಮಾಜದ ಒಂದು ವರ್ಗದ ಜನರು ಮತ್ತೊಂದು ವರ್ಗದ ಜನರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದೇ ನ್ಯಾಯ. ಯಾರ ವರ್ಗ ಅಂದರೆ ರಾಜವರ್ಗ, ಸೈನಿಕ ವರ್ಗ, ಉತ್ಪಾದಕ ವರ್ಗ. ರಾಜವರ್ಗದ ಗುಣ ವಿವೇಕ ಚಿನ್ನ, ಸೈನಿಕ ವರ್ಗದ ಉತ್ಸಾಹ ಬೆಳ್ಳಿ, ಉತ್ಪಾದಕ ವರ್ಗದ ಭೋಗ ತಾಮ್ರ. ಸೊ ಈ ರೀತಿ ಈ ಮೂರು ವರ್ಗದವರು ಕೂಡ ಹಸ್ತಕ್ಷೇಪ ಮಾಡದೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಹೋದರೆ ನ್ಯಾಯ ಅನ್ನೋದು ತನ್ನಷ್ಟಕ್ಕೆ ತಾನೇ ನಿಷ್ಪಕ್ಷಪಾತವಾಗಿ ಸ್ಥಾಪನೆ ಆಗುತ್ತೆ. ಆಗ ಆದರ್ಶ ರಾಜ್ಯವು ಕೂಡ ಸ್ಥಾಪನೆ ಆಗುತ್ತೆ ಅನ್ನೋದು ಪ್ಲೇಟೋರ್ ಅವರ ಅಭಿಪ್ರಾಯ. ಸೊ ಈಗ ನಮಗೆ ಪ್ಲೇಟೋರ್ ಅವರು ಪ್ರತಿಪಾದಿಸಿರುವಂತಹ ಆದರ್ಶ ರಾಜ್ಯದ ಲಕ್ಷಣಗಳಲ್ಲಿ ಒಂದಾದ ನ್ಯಾಯದ ಬಗ್ಗೆ ಅರ್ಥ ಆಯಿತು, ಹೌದಲ್ವಾ? ನ್ಯಾಯ ಅಂದ್ರೇನು? ಸಮಾಜದ ಒಂದು ವರ್ಗದ ಜನರು ಮತ್ತೊಂದು ವರ್ಗದ ಜನರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದೇ ನ್ಯಾಯ. ಈ ನ್ಯಾಯವು ಮೂರು ಮೂಲಭೂತ ತತ್ವಗಳನ್ನು ಆಧರಿಸಿದೆ. ಅವ್ಯಾವುದು ಅಂದರೆ ಕಾರ್ಯನೈಪುಣ್ಯತೆ. ಕಾರ್ಯನೈಪುಣ್ಯತೆ ಅಂದರೆ ಸ್ಪೆಷಲೈಸೇಷನ್ ಅಂದರೆ ಈಗ ಸೈನಿಕರು ಸೈನ್ಯ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಾರೆ, ಅಂದರೆ ಅದರಲ್ಲಿ ಅವರು ಪರಿಣಿತಿ ಹೊಂದಿರ್ತಾರೆ, ಆ ಗುಣ ಇರೋ ಅಂಥವ್ರು. ಆಯಿತಾ? ಉನ್ನತ ಶಿಕ್ಷಣವನ್ನು ಪಡೆದಿರೋರು ಆಡಳಿತ ನಡೆಸ್ತಾರೆ. ಹಾಗೆ ಉತ್ಪಾದನೆ ವರ್ಗದಲ್ಲಿ ಬರೋ ಅಂಥವ್ರು ಅಥವಾ ಉತ್ಪಾದಕ ವರ್ಗದಲ್ಲಿ ಬರೋ ಅಂಥವ್ರಿಗೆ ಕಲೆ ಅನ್ನೋದು ಗೊತ್ತಿರುತ್ತೆ. ಆ ರೀತಿಯಾಗಿ ಸಮಾಜವನ್ನು ವರ್ಗೀಕರಿಸಿದ್ದಾರೆ. ಸೊ ಕಾರ್ಯನೈಪುಣ್ಯತೆ. ಎರಡದು ಹಸ್ತಕ್ಷೇಪ ರಹಿತತೆ ಅಂದರೆ ಒಬ್ಬರ ಕಾರ್ಯದಲ್ಲಿ ಮತ್ತೊಬ್ಬರು ಹಸ್ತಕ್ಷೇಪ ಮಾಡದೇ ಇರುವಂಥದ್ದು. ಮೂರನೇದು ಸಾಮಾಜಿಕ ಸಾಮರಸ್ಯ ಅಂದರೆ ಇವೆರಡು ಮೇಲಿನ ಎರಡು ತತ್ವಗಳು ಕೂಡ ಕರೆಕ್ಟಾಗಿ ಜಾರಿಗೆ ಬಂದರೆ ಅಥವಾ ಕಾರ್ಯನಿರ್ವಹಣೆ ಆದರೆ ಆಗ ಮೂರನೇ ಒಂದು ತತ್ವ ತನ್ನಷ್ಟು ತಾನೇ ಬರುತ್ತೆ. ಯಾಕೆಂದರೆ ಅವ್ರವ್ರ ಕೆಲಸವನ್ನು ಮಾಡ್ಕೊಂಡ್ರೆ ಶಾಂತಿ ಅನ್ನೋದು ತನ್ನಷ್ಟು ತಾನೇ ಬರುತ್ತೆ. ಒಬ್ಬರ ಮೇಲೊಬ್ಬರು ಅಸೂಯೆ ಪಡೋದಿಲ್ಲ, ಒಬ್ಬರ ಮೇಲೊಬ್ಬರು ದಬ್ಬಾಳಿಕೆ ಮಾಡೋಕ್ಕಾಗಲ್ಲ. ಇದನ್ನು ಪ್ಲೇಟೋರ್ ಅವರ ನ್ಯಾಯದ ಪರಿಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಎರಡನೇ ಒಂದು ಪರಿಕಲ್ಪನೆ ಶಿಕ್ಷಣದ ಪರಿಕಲ್ಪನೆ ಅಥವಾ ಆದರ್ಶ ರಾಜ್ಯದ ಎರಡನೇ ಒಂದು ಲಕ್ಷಣ ಶಿಕ್ಷಣ ವ್ಯವಸ್ಥೆ. ಇದನ್ನು ಈ 4 ಲಕ್ಷಣಗಳನ್ನು ಆದರ್ಶ ರಾಜ್ಯದ ಆಧಾರ ಸ್ತಂಭಗಳು ಅಂತ ಕೂಡ ಕರೀತಾರೆ. ಏನು ನಾವು ಹೇಳಿದ್ವಲ್ಲ, ನ್ಯಾಯ, ಶಿಕ್ಷಣ,
ಆಸ್ತಿ ಮತ್ತು ಪತ್ನಿಯರ ಸಮತವಾದ ಹಾಗೆ ತತ್ವಜ್ಞಾನಿಗಳ ಆಳ್ವಿಕೆ, ಈ 4 ಆದರ್ಶ ರಾಜ್ಯದ ಆಧಾರ ಸ್ತಂಭಗಳು ಅಂತ ಕೂಡ ಕರೀತಾರೆ. ಪ್ಲೇಟೋರವರ ಪ್ರಕಾರ ಸದ್ಗುಣವನ್ನು ಬೆಳೆಸುವುದೇ ಶಿಕ್ಷಣದ ಮೂಲ ಉದ್ದೇಶ. ಅಂದರೆ ಒಳ್ಳೆಯ ಗುಣಗಳನ್ನು ಬೆಳೆಸುವಂಥದ್ದು ಶಿಕ್ಷಣದ ಮೂಲ ಉದ್ದೇಶ ಆಗಿರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಇಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು. ಸ್ತ್ರೀ ಪುರುಷರಿಗಾಗಲಿ ಅಥವಾ ಅಂಗವಿಕಲರಿಗಾಗಲಿ ಅಥವಾ ಜಾತಿ ಆಧಾರವಾಗಲಿ ಯಾವುದೇ ಭೇದ ಭಾವ ಇರಬಾರ್ದು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಆದರೆ ಶಿಕ್ಷಣ ಅನ್ನೋದು ಕಡ್ಡಾಯ ಮತ್ತು ರಾಜ್ಯ ನಿಯಂತ್ರಣದಲ್ಲಿರಬೇಕು ಅಂತ ಕೂಡ ಪ್ಲೇಟೋರವರು ಅಭಿಪ್ರಾಯ ಪಡ್ತಾರೆ. ಅಂದರೆ ಶಿಕ್ಷಣ ಅನ್ನೋದು ತಾರತಮ್ಯದಿಂದ ಕೂಡಿರಬಾರ್ದು. ಹಾಗೆ ರಾಜ್ಯದ, ಅಂದರೆ ಈಗಿನ ಅರ್ಥದಲ್ಲಿ ಹೇಳಿದ್ರೆ ರಾಷ್ಟ್ರ, ಆಗ ರಾಜ್ಯ ಅಂತ ಬಳಸ್ತಿದ್ವಿ, ರಾಜ್ಯದ ನಿಯಂತ್ರಣದಲ್ಲಿರಬೇಕು, ಹಾಗೆ ಕಡ್ಡಾಯವಾಗಿರಬೇಕು ಅನ್ನೋ ಅಭಿಪ್ರಾಯನೂ ಕೂಡ ಪ್ಲೇಟೋರವರು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಮೇಲೆ ಏನು ಸಮಾಜದ ವರ್ಗಗಳನ್ನು ನೋಡಿದ್ವಲ್ಲ, ಆ 3 ವರ್ಗದವರಿಗೂ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಣೆಗೆ ಅನುಗುಣವಾಗಿರುವಂತಹ ಶಿಕ್ಷಣ ವ್ಯವಸ್ಥೆ ಇರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ವ್ಯಕ್ತಿಯ ಒಳಗಣ್ಣನ್ನು ತೆರೆಸುವ ಮೂಲಕ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತೆ ಶಿಕ್ಷಣ ಅಂತ ಪ್ಲೇಟೋ ಅಭಿಪ್ರಾಯ ಪಟ್ಟಿದ್ದಾರೆ. ಈ ವ್ಯವಸ್ಥೆ ಹೇಗಿರಬೇಕು, ಶಿಕ್ಷಣದ ವ್ಯವಸ್ಥೆ ಹೇಗಿರಬೇಕು ಅನ್ನೋದಕ್ಕೆ ಹಲವಾರು ಲಕ್ಷಣಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಆದರ್ಶ ರಾಜ್ಯದಲ್ಲಿ 2ನೇ ಒಂದು ಲಕ್ಷಣ ಯಾವುದು, ಶಿಕ್ಷಣ, ಅಥವಾ 2ನೇ ಒಂದು ಆಧಾರ ಸ್ತಂಭ ಅಂತ ನೆನ್ಪಿಟ್ಕೊಳ್ಳಿ. ಈ 2ನೇ ಆಧಾರ ಸ್ತಂಭದ ಶಿಕ್ಷಣದ ಲಕ್ಷಣಗಳಲ್ಲಿ ಮೊದಲನೇದು ಸದ್ಗುಣ ಮತ್ತು ಶಿಸ್ತನ್ನು ಬೆಳೆಸಬೇಕು. ಸದ್ಗುಣ ಅಂದರೆ ಒಳ್ಳೆಯ ಗುಣಗಳು, ಆಯಿತಾ. ಶಿಸ್ತು ಅಂದರೆ ನಿಮಗೆ ಗೊತ್ತಿದೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಬೇರೆಯವರಿಂದ ಕಲಿಯದೆ ತನ್ನ ಮನಸ್ಸಲ್ಲಿ ಅರ್ಥ ಮಾಡ್ಕೊಳೋ ಅಂಥದ್ದನ್ನು ಮೂಡಿಸ್ಬೇಕು, ಅಂತಹ ಶಿಕ್ಷಣ ಇರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಆಸಕ್ತಿ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸಲು ನೆರವಾಗುವಂತಿರಬೇಕು. ಮೊದಲನೇ ಒಂದು ಶಿಕ್ಷಣದ ಲಕ್ಷಣ ಏನಾಗಿತ್ತು, ಸದ್ಗುಣ ಮತ್ತು ಶಿಸ್ತನ್ನು ಬೆಳೆಸಬೇಕು. 2ನೇದು ಆಸಕ್ತಿ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸಲು ನೆರವಾಗುವಂತಿರಬೇಕು. ಅಂದರೆ ಈಗ ನಮಗೆ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇರುತ್ತೆ, ಅದು ಅವರು ಇನ್ನೊಂದು ಯಾವುದೋ ವಿಷಯವನ್ನು ತಂದು ನಮಗೆ ಬೋಧನೆ ಮಾಡೋದು ತಲೆಗೆ ಹೋಗಲ್ಲ. ಈಗ ನಮಗೆ ಕೆಲವೊಬ್ಬರಿಗೆ ಇಂಗ್ಲೀಷ್ ಕಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಹಿಂದಿ ಕಷ್ಟ ಇರುತ್ತೆ. ಆದ್ದರಿಂದ ನಮಗೆ ಆಸಕ್ತಿ ಇರುವಂತಹ ವಿಚಾರವನ್ನು ಕಲಿಸಿದ್ರೆ ನಾವು ಕಲಿಯೋದರಲ್ಲಿ ಹೆಚ್ಚು ಉತ್ಸುಕರಾಗಿರ್ತೀವಿ, ಹೌದಲ್ವಾ. ಅದೇ ರೀತಿ ಪ್ಲೇಟೋರವರು ಹೇಳಿದ್ದಾರೆ, ಆಸಕ್ತಿಗನುಗುಣವಾಗಿರಬೇಕು, ಕಾರ್ಯನಿರ್ವಹಿಸುವಂತಿರಬೇಕು. ಅಂದರೆ ಈಗ ಯಾವುದೋ ಸಮಸ್ಯೆ ಇರೋರಿಗೆ, ಕಣ್ಣಿನ ಸಮಸ್ಯೆ ಇರೋರಿಗೆ ಯಾವುದೋ ಒಂದು ಕೆಮಿಕಲ್ ಸಂಬಂಧಪಟ್ಟಂಗೆ ವಿದ್ಯೆ ಕಲಿಸೋರು ಹೇಗೆ ಕಲಿತಾರೆ, ಹೋಗಲಿ ಅದನ್ನು ಕಲಿತವ್ರು ಹೇಗೆ ಅದನ್ನು ಕಾರ್ಯನಿರ್ವಹಿಸೋಕ್ಕಾಗುತ್ತೆ. ಆದ್ದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಪ್ಲೇಟೋರವರ 2ನೇ ಒಂದು ಲಕ್ಷಣ. ಅಂದರೆ ಮೊದಲನೇದು ಸದ್ಗುಣ ಮತ್ತು ಶಿಸ್ತನ್ನು ಬೆಳೆಸಬೇಕು, 2ನೇದು ಆಸಕ್ತಿ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸುವಂತಿರಬೇಕು. ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರಬೇಕು. ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರಬೇಕು. ಅಂದರೆ ಶಾರೀರಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ನೈತಿಕವಾಗಿ ಆಗಿರ್ಬೋದು. ಈಗ ನೋಡಿ, ಅದಕ್ಕೋಸ್ಕರನೇ ನಮ್ಮ ಶಾಲೆಗಳಲ್ಲೂ ಕೂಡ ದೈಹಿಕ ಶಿಕ್ಷಣ ಅನ್ನುವಂತಹ ಒಂದು ವಿಷಯವನ್ನು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಶಿಕ್ಷಣವನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ. ಆದರೆ ಈ ಪ್ಲೇಟೋ ಚಿಂತಕ ಪ್ರಾಚೀನ ಕಾಲದಲ್ಲೇ ಈ ಎಲ್ಲ ಅಂಶಗಳನ್ನ ಹೇಳಿದ್ದಾರೆ, ಆಯಿತಾ. ಇದು 3ನೇ ಒಂದು ಲಕ್ಷಣ, ಶಿಕ್ಷಣ ವ್ಯವಸ್ಥೆಯ 3ನೇ ಲಕ್ಷಣ. ಮೊದಲನೇದಾಗಿತ್ತು ಸದ್ಗುಣ ಮತ್ತು ಶಿಸ್ತನ್ನು ಬೆಳೆಸೋದು, 2ನೇದು ಆಸಕ್ತಿ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸಲು ನೆರವಾಗಬೇಕು ಅಂತ ಹೇಳ್ತಾರೆ, 3ನೇದು ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆ ಆಗೋ ಥರ ಇರಬೇಕು, ಅಂದರೆ ಸರ್ವತೋಮುಖ ಬೆಳವಣಿಗೆ ಆಗುವಂತಿರಬೇಕು ಅನ್ನುವಂಥ ಅಂಶವನ್ನು ಹೇಳ್ತಾರೆ. ಇನ್ನು 4ನೇದು ಸ್ತ್ರೀ ಪುರುಷರಿಗೆ ಸಮಾನ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಸ್ತ್ರೀ ಪುರುಷರಿಗೆ ಹೆಣ್ಣು ಮತ್ತು ಗಂಡು ಅನ್ನುವಂತಹ ಭೇದ ಭಾವ ಇಲ್ಲದೆ ಸಮಾನವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಒದಗಿಸ್ಕೊಡ್ಬೇಕು, ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು ಪ್ಲೇಟೋರವರ ಶಿಕ್ಷಣ ವ್ಯವಸ್ಥೆಯ ಒಂದು ಲಕ್ಷಣ. ತತ್ವಜ್ಞಾನಿ ಅರಸರನ್ನು ಸೃಷ್ಟಿಸುವಂತಿರಬೇಕು. ಸೊ ಪ್ಲೇಟೋರವರು ಏನು ಹೇಳ್ತಾರೆ, ತತ್ವಜ್ಞಾನಿ ಅರಸನನ್ನು ಸೃಷ್ಟಿಸುವಂತಿರಬೇಕು. ತತ್ವಜ್ಞಾನಿ ಅರಸ ಅಂದರೆ ಏನು ಅನ್ನೋದನ್ನು ಕೊನೆಯ ಲಕ್ಷಣದಲ್ಲಿ ನಾವು ಅವರ ಗುಣಲಕ್ಷಣಗಳೆಲ್ಲ ಹೇಳ್ತೀನಿ, ಆಯಿತಾ. ತತ್ವಜ್ಞಾನಿ ಅರಸ ಅಂದರೆ ಸದ್ಗುಣ, ಶಿಸ್ತು, ಸ್ವಯಂ ನಿಗ್ರಹವನ್ನು ಹೊಂದಿ ಆಡಳಿತ ವ್ಯವಸ್ಥೆಗೆ ಪಕ್ಕ ಫಿಟ್ ಆಗಿರಬೇಕು. ಈಗ ನಿಮ್ಮಲ್ಲಿ ಹೇಳ್ತಾರೆ, ಕ್ಲಾಸ್ಗಳಲ್ಲಿ ಕೇಳಿರ್ತಾರೆ, ಲೀಡ್ ಯಾರು ಆಗ್ತೀರಾ ಅಂತ. ಎಲ್ಲರನ್ನೂ ಮಾಡೋಕ್ಕಾಗಲ್ಲ, ಯಾರು ಆ ಹುದ್ದೆಗೆ ಫಿಟ್ ಆಗಿರ್ತಾನೆ ಅಂಥವನ್ನ ಮಾತ್ರ ಲೀಡರ್ ಅಥವಾ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ. ಅದೇ ರೀತಿ ಈ ಆಡಳಿತ ನಡೆಸೋದಕ್ಕೂ ಕೂಡ
ಸದ್ಗುಣವನ್ನು ಹೊಂದಿರುವಂತಹ ತತ್ವಜ್ಞಾನಿ ಅರಸ ಇರಬೇಕು, ಅಂತಹ ಅರಸನನ್ನು ಸೃಷ್ಟಿಸುವಂಥ ಶಿಕ್ಷಣ ವ್ಯವಸ್ಥೆ ಇರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಸೊ ಪ್ಲೇಟೋರವರ ಶಿಕ್ಷಣ ವ್ಯವಸ್ಥೆಯ ಲಕ್ಷಣಗಳು ನೋಡಿದ್ವಿ. ಹಾಗಾದರೆ ಇವರ ಎಜುಕೇಷನ್ ಹೇಗಿರಬೇಕು, ಯಾವ ರೀತಿ ಓದಬೇಕು, ಯಾವ್ಯಾವ ವಿಚಾರಗಳನ್ನು ಓದಬೇಕು, ಯಾವ ವಯಸ್ಸಲ್ಲಿ ಯಾವ್ಯಾವ ವಿಷಯಗಳನ್ನ ಕಲಿಸ್ಬೇಕು ಮಕ್ಕಳಿಗೆ ಅನ್ನೋದನ್ನು ಕೂಡ ಪ್ಲೇಟೋರವರು ತಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಪಾದಿಸಿದ್ದಾರೆ. ಅದನ್ನು ಕೂಡ ನಾವೀಗ ತಿಳಿಯೋಣ. ಈ ಪ್ಲೇಟೋರವರ ಶಿಕ್ಷಣ ವ್ಯವಸ್ಥೆನ ನಾವು ಎರಡು ರೀತಿಯಾಗಿ ವರ್ಗೀಕರಿಸ್ಬೋದು. ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ, ಪ್ರೈಮರಿ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್. ಇವತ್ತು ನಾವು ನೋಡ್ತಾ ಇದ್ದೀವಿ, ಹೌದಲ್ವಾ? ನಮ್ಮಲ್ಲೂ ಕೂಡ ಉನ್ನತ ಶಿಕ್ಷಣ ಅಂತಿದೆ, ಪ್ರಾಥಮಿಕ ಶಿಕ್ಷಣ ಅಂತಿದೆ, ಹೌದಲ್ವಾ? ಪ್ರಾಥಮಿಕ ಶಿಕ್ಷಣದಲ್ಲಿ ಏನೇನು ಕಲಿಸ್ತೀವಿ ಅನ್ನೋದನ್ನು ನೋಡೋದಾದರೆ ಇದರಲ್ಲಿ ಮತ್ತೆ 3 ಉಪ ಭಾಗಗಳು ಬರ್ತವೆ ನಮಗೆ, ಆಯಿತಾ? ಈಗ ನಮ್ಮಲ್ಲಿ ಏನಿದೆ ಪ್ರಾಥಮಿಕ ಶಿಕ್ಷಣ ಅಂತಿದೆ, ಅದರಲ್ಲಿ ನೀವೆಲ್ಲ ಹೇಳ್ತಿರಲ್ಲ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಅಂತ, ಆಯಿತಾ? ಆ ರೀತಿ ನಮ್ಮಲ್ಲೂ ಕೂಡ ವಿಭಾಗಗಳಿದ್ದಾವಲ್ಲ, ಅದೇ ರೀತಿ ಇವರ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೊದಲನೇದು ಪ್ರಮುಖವಾಗಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಂತ ವಿಭಾಗ ಮಾಡಿದ್ರು. ಆ ಪ್ರಾಥಮಿಕ ಶಿಕ್ಷಣದಲ್ಲಿ ಮತ್ತೆ 3 ವಿಭಾಗಗಳಾಗಿ ವರ್ಗೀಕರಿಸಲಾಗುತ್ತೆ. ಆ 3 ಯಾವ್ಯಾವುದು ಅಂದರೆ, ಪ್ರಥಮ ಹಂತದಲ್ಲಿ ಹುಟ್ಟಿನಿಂದ 6 ವರ್ಷದವರೆಗೂ ನೀಡುವಂಥ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಮಗು ಹುಟ್ಟಿ 6 ವರ್ಷದವರೆಗೂ ಏನೇನು ಕಲಿಬೇಕು ಅನ್ನುವಂಥ ವಿಷಯದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಭಾಷೆಯನ್ನು ಕಲಿಸ್ಬೇಕು. ಯಾವುದೇ ಒಂದು ಮಗುಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಾಷೆ, ನಮ್ಮ ಮಾತೃಭಾಷೆ, ಹಾಗೆ ನಮ್ಮ ಸ್ಥಳದಲ್ಲಿರುವಂತಹ ಆಡಳಿತ ಭಾಷೆ ಅಥವಾ ವ್ಯಾವಹಾರಿಕ ಭಾಷೆಯನ್ನು ನಾವು ಕಲಿಬೇಕಾಗುತ್ತೆ. ಭಾಷೆ ಬಗ್ಗೆ ಯಾವುದೇ ಸಂಕುಚಿತ ಮನೋಭಾವನೆ ತಾಳದೆ ಎಷ್ಟು ಭಾಷೆಗಳನ್ನು ಕಲಿತರೂ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ, ಅಷ್ಟು ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ಆದ್ದರಿಂದ ಒಂದು ಮಗು ಹುಟ್ಟಿನಿಂದ 6 ವರ್ಷದವರೆಗೂ ಭಾಷೆಯನ್ನು ಕಲಿಬೇಕು ಅಂತ ಪ್ಲೇಟೋರವರು ಹೇಳಿದ್ದಾರೆ. ಇನ್ನು ಎರಡನೇ ಹಂತ 6ರಿಂದ 18 ವರ್ಷದವರೆಗೆ ಸಂಗೀತ, ಸಾಹಿತ್ಯ ಮತ್ತು ವ್ಯಾಯಾಮ ಕಲಿಬೇಕು ಅಂತ ಹೇಳ್ತಾರೆ. ಇದು ಎರಡನೇ ಹಂತ. ಅಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಮೊದಲನೇ ಹಂತ ಹುಟ್ಟಿನಿಂದ 6 ವರ್ಷದವರೆಗೆ ಭಾಷೆ ಕಲಿಬೇಕು. ಇದರಲ್ಲಿ ದ್ವಿತೀಯ ಹಂತ ಅಥವಾ ಎರಡನೇ ಹಂತದಲ್ಲಿ 6ರಿಂದ 18 ವರ್ಷದ ಒಳಗೆ ಸಂಗೀತ, ಸಾಹಿತ್ಯ, ವ್ಯಾಯಾಮವನ್ನು ಕಲಿಬೇಕು ಅಂತ ಪ್ಲೇಟೋ ಹೇಳಿದ್ದಾರೆ. ಇನ್ನು ಮೂರನೇ ಹಂತ 18ರಿಂದ 20 ವರ್ಷಗಳ ಕಾಲದವರೆಗೂ ಮಿಲಿಟರಿ ಮತ್ತು ವಿಜ್ಞಾನ, ಜಾಮಿಟ್ರಿಯನ್ನು ಕಲಿಬೇಕು ಅಂತ ಹೇಳ್ತಾರೆ. 18ರಿಂದ 20 ವರ್ಷ ಮಿಲಿಟರಿ, ವಿಜ್ಞಾನ ಮತ್ತು ಜಾಮಿಟ್ರಿಯನ್ನು ಕಲಿಬೇಕು. ಅಲ್ಲದೆ ಸ್ತ್ರೀ ಪುರುಷರಿಗೆ ಶಿಕ್ಷಣ ಇರಬೇಕು ಅನ್ನುವಂಥದ್ದು ಪ್ಲೇಟೋರವರು ಹೇಳಿದ್ದಾರೆ. ಅರ್ಥ ಆಯ್ತಾ? ಈ 3 ಹಂತಗಳು, ಒಟ್ಟು ಪ್ರಾಥಮಿಕ ಹಂತದಲ್ಲಿ 3 ಹಂತಗಳು ಬರ್ತವೆ, 3 ವಿಭಾಗಗಳು ಬರ್ತವೆ. ಹುಟ್ಟಿನಿಂದ 6 ವರ್ಷದವರೆಗೆ ಭಾಷೆನ ಕಲಿಬೇಕು, 6ರಿಂದ 18 ವರ್ಷದವರೆಗೆ ಸಂಗೀತ, ಸಾಹಿತ್ಯ, ವ್ಯಾಯಾಮವನ್ನು ಕಲಿಬೇಕು, 18ರಿಂದ 20 ಇದು ಮೂರನೇ ಹಂತ. ಇಲ್ಲಿ ಮಿಲಿಟರಿ, ವಿಜ್ಞಾನ ಮತ್ತು ಜಾಮೆಟ್ರಿಯನ್ನು ಕಲಿಬೇಕು ಅನ್ನುವಂಥ ವಿಚಾರದ ಬಗ್ಗೆ ಪ್ಲೇಟೋರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಮುಖವಾಗಿ ನಾವು 2 ಹಂತ ನೋಡಿದ್ವಿ, ಅದು ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ. ಈಗ ಪ್ರಾಥಮಿಕ ಶಿಕ್ಷಣದಲ್ಲೂ ನಾವು 3 ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಉನ್ನತ ಶಿಕ್ಷಣದಲ್ಲಿ ಯಾವ್ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನೋದು ನಾವು ನೋಡೋದಾದರೆ, ಈ ಉನ್ನತ ಶಿಕ್ಷಣವನ್ನು 2 ರೀತಿಯಾಗಿ ನೀಡಲಾಗುತ್ತೆ. ಉನ್ನತ ಶಿಕ್ಷಣದ ಪ್ರಥಮ ಹಂತದಲ್ಲಿ 20ರಿಂದ 30 ವರ್ಷದವರೆಗೂ ನೀಡಲಾಗುತ್ತೆ. ಇದರಲ್ಲಿ ಖಗೋಳಶಾಸ್ತ್ರ, ಗಣಿತ, ಇಲ್ಲಿ ತತ್ವಶಾಸ್ತ್ರ ಮತ್ತು ಇತರೆ ವಿಜ್ಞಾನಗಳನ್ನು ಕಲಿಬೇಕು. ಎರಡನೇ ಹಂತದಲ್ಲಿ, ಆಯಿತಾ, ಈ ಎರಡನೇ ಹಂತದಲ್ಲಿ 20ರಿಂದ 30 ವರ್ಷದವರೆಗೂ ಯಾರು ಮುಂದೆ ಬಂದಿರ್ತಾರಲ್ಲ ಅಂಥವ್ರಿಗೆ ಒಂದು ಆಯ್ಕೆ ಪರೀಕ್ಷೆಯನ್ನು ನಡೆಸಿ, ಆಯ್ಕೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವ್ರಿಗೆ 35 ವರ್ಷದವರೆಗೂ ತರಬೇತಿ ನೀಡಲಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ತತ್ವಶಾಸ್ತ್ರ ಮತ್ತು ದ್ವಂದ್ವಾತ್ಮಕ ವಿಜ್ಞಾನಗಳನ್ನು ಕಲಿಯಬೇಕಾಗುತ್ತೆ. ಈ ಹಂತದ ಪ್ರಮುಖ ಉದ್ದೇಶ ಏನಂದರೆ ತತ್ವಜ್ಞಾನಿ ಅರಸನನ್ನು ಸೃಷ್ಟಿಸಬೇಕು. ಹಾಗಂತ ಎಲ್ರಿಗೂ ನೀಡಲ್ಲ. ಯಾರು 30ನೇ ವಯಸ್ಸಲ್ಲಿ ಅವರು ನಡೆಸುವಂತಹ ಪರೀಕ್ಷೆಯಲ್ಲಿ ಅರ್ಹರಾಗ್ತಾರೋ ಅಂಥವ್ರಿಗೆ 30ರಿಂದ 35ವರೆಗೂ ತರಬೇತಿ ನೀಡಬೇಕು. ಇಲ್ಲಿ ತರ್ಕಶಾಸ್ತ್ರ ಹಾಗೂ ದ್ವಂದ್ವಾತ್ಮಕ ವಿಜ್ಞಾನಗಳನ್ನು ಹೇಳ್ಕೊಡ್ಬೇಕು. ತದನಂತರ ಅವನನ್ನು ತತ್ವಜ್ಞಾನಿಯಾಗಿ ಸೃಷ್ಟಿಸಬೇಕು ಅನ್ನುವಂಥದ್ದು ಪ್ಲೇಟೋರವರ ಅಭಿಪ್ರಾಯ. ಅರ್ಥ ಆಯ್ತಲ್ಲ? ಶಿಕ್ಷಣವನ್ನು ಪ್ರಮುಖವಾಗಿ 2 ವಿಭಾಗಗಳಲ್ಲಿ ವಿಂಗಡಿಸಿದ್ದಾರೆ, ಪ್ರಾಥಮಿಕ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ. ಪ್ರಥಮದಲ್ಲಿ 3 ಹಂತ ಬರುತ್ತೆ, ಉನ್ನತ ಶಿಕ್ಷಣದಲ್ಲಿ 2 ಹಂತಗಳಾಗಿ ನೀಡ್ತಾರೆ. ದ್ವಿತೀಯ ಹಂತದಲ್ಲಿ 20ರಿಂದ 30 ವರ್ಷದವರೆಗೂ 1 ಹಂತ ಬರುತ್ತೆ. ಇಲ್ಲಿ ನಮಗೆ ಖಗೋಳ ಹಾಗೂ ತತ್ವಶಾಸ್ತ್ರವನ್ನು ಬೋಧಿಸಲಾಗುತ್ತೆ. 30ರಿಂದ 35ರವರೆಗೂ ದ್ವಂದ್ವಾತ್ಮಕ ವಿಜ್ಞಾನ ಮತ್ತು ತರ್ಕಶಾಸ್ತ್ರವನ್ನು ಬೋಧಿಸಲಾಗುತ್ತೆ. ಈ ಶಿಕ್ಷಣದ ಮೂಲ ಉದ್ದೇಶ ತತ್ವಜ್ಞಾನಿ ಅರಸನನ್ನು ಸೃಷ್ಟಿಸುವುದು. 3ನೇ ಆಧಾರ ಸ್ತಂಭ ಅಥವಾ ಲಕ್ಷಣ ಆಸ್ತಿ ಮತ್ತು ಪತ್ನಿಯರ ಸಮತಾವಾದ.
ಹಿಂಗಂದರೆ ವೆರಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಆಸ್ತಿ ಮತ್ತು ಪತ್ನಿಯರ ಸಮತಾವಾದ ಅಂದರೆ ಅರಸನಾಗುವಂಥವನಿಗೆ ಯಾವುದೇ ರೀತಿಯಾದಂತಹ ಆಸ್ತಿಯಾಗಲಿ ಪತ್ನಿಯಾಗಲಿ ಇರಬಾರ್ದು ಅನ್ನುವಂತಹ ಒಂದು ಮೂಲ ಉದ್ದೇಶವನ್ನು ಈ ಪ್ಲೇಟೋರವರು ವ್ಯಕ್ತಪಡಿಸಿದ್ದಾರೆ. ಯಾಕೆ ಹಾಗಾದರೆ ಆಸ್ತಿ ಪತ್ನಿಯರಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೆಲವೊಂದು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಆಳುವ ವರ್ಗದವರು ತಮ್ಮದೇ ಆದಂತಹ ಆಸ್ತಿ ಇಟ್ಕೊಂಡಿದ್ರೆ ನಮಗೆ ಮಾಡ್ಕೋಬೇಕು, ಮಕ್ಕಳಿಗೆ ಮಾಡಬೇಕು, ಮೊಮ್ಮಕ್ಕಳು ಮಾಡಬೇಕು, ಹೀಗೆ ತಲತಲಾಮಾರುಗಳಿಗೂ ಕೂಡ ಸಂಪತ್ತನ್ನು ಸೃಷ್ಟಿ ಮಾಡಬೇಕು ಅಂತ ದುರಾಸೆಗೊಳಗಾಗ್ತಾರೆ. ಇವತ್ತಿನ ದಿನ ನೀವು ಪತ್ರಿಕೆಗಳಲ್ಲಿ ಗಮನಿಸ್ಬೋದು, ಆಯಿತಾ, ಚುನಾವಣಾ ಸಂದರ್ಭದಲ್ಲಿ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಆಸ್ತಿಯನ್ನು ಲೀಗಲಾಗಿ ಅವರು ಘೋಷಣೆ ಮಾಡ್ಕೊಂಡಿರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳ ಹೆಸರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ, ಒಡವೆ, ಈ ರೀತಿಯಾದಂತಹ ಅಂಶಗಳನ್ನ ನಾವು ಕಾಣ್ಬೋದು. ಅದಕ್ಕೇ ಆ ಮಹಾನ್ ಭಾವ ಪ್ರಾಚೀನ ಕಾಲದಲ್ಲೇ ಹೇಳಿದ್ದಾನೆ, ಆಡಳಿತ ನಡೆಸೋ ಅಂಥವ್ರಿಗೆ ಆಸ್ತಿ ಇರಬಾರ್ದು ಅಂತ. ಆದರೆ ಆಧುನಿಕ ಜಗತ್ತಿನಲ್ಲಿ ಇದು ಅಸಾಧ್ಯ. ಯಾಕೆಂದರೆ ಎಲ್ಲರೂ ಆಡಳಿತಕ್ಕೆ ಬರೋ ಅಂಥವ್ರು ಆಸೆಯಿಂದನೇ ಬರ್ತಾರೆ, ಸ್ವಾರ್ಥದಿಂದನೇ ಬರ್ತಾರೆ. ಎಲ್ಲೋ ಕೆಲವರು ನಿಜವಾಗಲೂ ಆಡಳಿತ ಸೇವೆ ಮಾಡಬೇಕು ಅಥವಾ ದೇಶ ಸೇವೆ ಮಾಡಬೇಕು ಅಂತ ಬರೋ ಅಂಥವ್ರ ಸಂಖ್ಯೆ ಬಹಳ ಕಡಿಮೆ. ಆದ್ದರಿಂದ ಆಸ್ತಿಯನ್ನು ಹೊಂದಿರಬಾರ್ದು. ಹಾಗಾದರೆ ಪತ್ನಿಯರನ್ನು ಹೊಂದಿದರೆ ಸ್ವಂತ ಮಕ್ಕಳಾಗ್ತವೆ, ಮಕ್ಳಿಗೆ ಮಾಡಬೇಕು, ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಆಗ ಸ್ವಾರ್ಥ ಪರ ಹೆಚ್ಚಾಗುತ್ತೆ, ತಮ್ಮ ಕುಟುಂಬಗಳಿಗೆ ಗಮನ ಕೊಡ್ತಾರೆ, ರಾಷ್ಟ್ರ ಕಡೆಗೆ ಗಮನ ಕೊಡೋ ಅಂಥ ಮನಸ್ಸು ಬರೋದಿಲ್ಲ ಅನ್ನೋ ಉದ್ದೇಶದಿಂದ ಈ ಅಂಶವನ್ನು ಕೂಡ ಹೇಳಿದ್ದಾರೆ. ಹೌದು, ಇದು ಸತ್ಯನೇ. ಯಾಕೆಂದರೆ ಈಗ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆನ ಉದಾಹರಣೆಗೆ ತೊಗೊಂಡೋದಾದರೆ ಅಪ್ಪ ಮುಖ್ಯಮಂತ್ರಿ ಆಗಿರ್ತಾನೆ, ಮಗ ಇನ್ನು 25 ವರ್ಷಕ್ಕಾಗಲೇ ಸಂಸದರಾಗ್ತಾರೆ, ಇನ್ನೊಂದು ಕಡೆ ಸೋತು ಇನ್ನೊಂದು ಕಡೆ ಬಂದು ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದು ಶಾಸಕರಾಗ್ತಾರೆ. ಅವ್ರಿಗೆ ಯಾವುದೇ ಅನುಭವ ಇರುತ್ತೋ ಗೊತ್ತಿಲ್ಲ. ಆದರೂ ನಾವು ಏನು ಮಾಡ್ತೀವಿ, ಮೂರ್ಖರು ಓಟ್ ಹಾಕೋರನ್ನ ಗೆಲ್ಲಿಸ್ಬಿಡ್ತೀವಿ. ಆದ್ದರಿಂದ ನಾನು ಹೇಳೋದೇನೆಂದರೆ, ನಿಮಗೆ ನೀವು ಪ್ರಜೆಗಳಾದಾಗ 18 ವರ್ಷ ತುಂಬಿ ಪ್ರಜೆಗಳಾದಾಗ ಸಮರ್ಥವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಯಾವುದೇ ಒಬ್ಬ ರಾಜಕಾರಣಿ ಮಗ ಅನ್ನೋದನ್ನು ನೋಡದೆ ಸಾಮಾನ್ಯ ಪ್ರಜೆ ಆಗಿದ್ರೂ ಕೂಡ ಅವನು ಚುನಾವಣೆಗೆ ನಿಂತಾಗ ಅಂತಹ ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸೊ ಇದಿಷ್ಟು ಈ ಒಂದು ಆಧಾರ ಸ್ತಂಭ ಅಥವಾ ಲಕ್ಷಣದ ಅಂಶ. ಅಂದರೆ ಆಡಳಿತ ನಡೆಸೋವಂತಹ ಅರಸ ಯಾವುದೇ ಪತ್ನಿಯರನ್ನು ಹೊಂದಿರಬಾರ್ದು, ಆಯಿತಾ, ಯಾವುದೇ ರೀತಿಯಾದಂತಹ ಆಸ್ತಿಯನ್ನು ಹೊಂದಿರಬಾರ್ದು. ಹಾಗಾದರೆ ಹೇಗೆ ಇವರಿಗೆ ಸಂತಾನನೇ ಇಲ್ಲ ಅಂದಮೇಲೆ ಜನಸಂಖ್ಯೆ ಬೆಳವಣಿಗೆ ಆಗೋದು ಹೇಗೆ ಅನ್ನೋದು ನಾವು ನೋಡೋದಾದರೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ಪತಿ ಪತ್ನಿಯರು ಸೇರಿ ಮಗು ಜನಿಸಿದ ನಂತರ ಒಂದು ನಿರ್ದಿಷ್ಟ ಸಮಯದಲ್ಲಿ ಹೆಣ್ಣು ಗಂಡು ಸೇರಿ ಮಗು ಜನಿಸಿದ ನಂತರ ಸಾಮೂಹಿಕವಾಗಿ ಬೆಳೆಸಬೇಕು ಆ ಮಗುವಿಗೆ. ಅಂದರೆ ತಂದೆ ತಾಯಿಯಿಂದ ಬೇರ್ಪಡಿಸಿ ಆ ಮಕ್ಕಳನ್ನ ಸರ್ಕಾರ ಬೆಳೆಸಿ ಅದಕ್ಕೆ ಒಳ್ಳೆ ರೀತಿಯಾದಂಥ ಶಿಕ್ಷಣ ಕೊಟ್ಟು ತತ್ವಜ್ಞಾನಿ ಅರಸನನ್ನಾಗಿ ಮಾಡಿದ್ರೆ ಆಗ ಯಾವುದೇ ವ್ಯಾಮೋಹ ಇರಲ್ಲ. ತತ್ವಜ್ಞಾನಿಗಳಾಗಿ ಆಡಳಿತ ನಡೆಸಿ ರಾಷ್ಟ್ರದ ಉದ್ಧಾರಕ್ಕಾಗಿ ಶ್ರಮಿಸ್ತಾರೆ ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಅರ್ಥ ಆಯ್ತಲ್ಲ? ಅದು ಸತ್ಯವೂ ಹೌದು. ಆದರೆ ಈ ದಿನಗಳಲ್ಲಿ ಸ್ವಾರ್ಥ ಇಲ್ಲದೆ ಅಧಿಕಾರಕ್ಕೆ ಬರೋ ಅಂಥವ್ರು ತೀರಾ ಕಡಿಮೆ. ಇರಲಿ, ವಿಚಾರಕ್ಕೆ ಬರೋಣ ಈಗ. ಸೊ ಇದಿಷ್ಟು ಆಸ್ತಿ ಮತ್ತು ಪತ್ನಿಯರ ಸಮತಾವಾದ. ಒಟ್ಟಿನಲ್ಲಿ ನೀವು ಅರ್ಥ ಮಾಡ್ಕೋಬೇಕಿದ್ದು, ಆಸ್ತಿ ಮತ್ತು ಪತ್ನಿಯರ ಸಮತಾವಾದ ಅಂದರೆ ಆಡಳಿತ ನಡೆಸುವಂಥ ಅರಸರು ಯಾವುದೇ ರೀತಿಯಾದ ಬೆಲೆ ಬಾಳುವಂತಹ ಆಸ್ತಿಯನ್ನಾಗಲಿ ಪತ್ನಿಯರನ್ನಾಗಲಿ ಹೊಂದಿರಬಾರದು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಆಸ್ತಿ ಮತ್ತು ಪತ್ನಿಯರ ಸಮತಾವಾದ. ಈಗ 3 ಲಕ್ಷಣಗಳು ಅದು ಆದರ್ಶ ರಾಜ್ಯದ ಲಕ್ಷಣಗಳು. ನ್ಯಾಯ ಆಯಿತು, ಶಿಕ್ಷಣ ಆಯಿತು, ಆಸ್ತಿ ಮತ್ತು ಪತ್ನಿಯರ ಸಮತಾವಾದ ಆಯಿತು. ಇನ್ನು ಕೊನೆಯ ಒಂದು ಆಧಾರ ಸ್ತಂಭ ಅಥವಾ ಲಕ್ಷಣವನ್ನು ನಾವು ನೋಡೋದಾದರೆ ತತ್ವಜ್ಞಾನಿ ಅರಸರ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಫಿಲಾಸಫರ್ ಕಿಂಗ್ ಅನ್ನುವಂತಹ ವಿಚಾರದ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಆಯಿತಾ? ಆದರ್ಶ ರಾಜ್ಯದಲ್ಲಿ 4 ಆಧಾರ ಸ್ತಂಭಗಳಿವೆ: ನ್ಯಾಯ, ಶಿಕ್ಷಣ, ಆಸ್ತಿ ಮತ್ತು ಪತ್ನಿಯರ ಸಮತಾವಾದ, ಹಾಗೆ ಕೊನೆಯದಾಗಿ ತತ್ವಜ್ಞಾನಿ ಅರಸರ ಆಳ್ವಿಕೆ. ಈ ತತ್ವಜ್ಞಾನಿ ಅರಸರು ಹೇಗಿರಬೇಕು, ಯಾವ ರೀತಿಯಾದಂಥ ಶಿಕ್ಷಣವನ್ನು ಹೊಂದಿರಬೇಕು ಅನ್ನುವಂಥದ್ದು ಪ್ಲೇಟೋರವರು ಚರ್ಚಿಸಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ರಲ್ಲ, ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಉನ್ನತ ಶಿಕ್ಷಣ, ಹೀಗೆ ನಿರಂತರವಾಗಿ ಶಿಕ್ಷಣವನ್ನು ಪಡೆದಂಥವನು ತತ್ವಜ್ಞಾನಿ ಅರಸನಾಗೋದಕ್ಕೆ ಸಾಧ್ಯ ಅನ್ನೋದು ಪ್ಲೇಟೋ ಹೇಳಿದ್ದಾನೆ. ಹಾಗೆ ಪ್ಲೇಟೋ ಪ್ರಜೆ ಮತ್ತು ರಾಜನ ನಡುವೆ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಹೇಗಿರಬೇಕು ಅಂದರೆ ರೋಗಿ ಮತ್ತು ವೈದ್ಯರಂತಿರಬೇಕು. ರೋಗಿ ಮತ್ತು ವೈದ್ಯರ ನಡುವೆ ಯಾವ ರೀತಿ ಸಂಬಂಧ ಇರುತ್ತೋ ಆ ರೀತಿ ಪ್ರಜೆಗಳು ಮತ್ತು ತತ್ವಜ್ಞಾನಿಗಳ ಮಧ್ಯೆ ಅಥವಾ ರಾಜರ ಮಧ್ಯೆ ಸಂಬಂಧ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ರೋಗಿಗಳಿಗೆ ವೈದ್ಯರ ಬಳಿ ಯಾವುದೇ ಮುಚ್ಚಿಟ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ, ಎಲ್ಲವನ್ನು ಶೇರ್ ಮಾಡಬೇಕು. ಹಾಗೆ ವೈದ್ಯರಿಗೂ ಕೂಡ ರೋಗಿಗಳನ್ನ ನೋಡಿದ ತಕ್ಷಣ ಒಂದು ಹಂತದವರೆಗೆ ಅವ್ರಿಗೇನು ಸಮಸ್ಯೆ ಇದೆ ಅನ್ನೋದು ಅರಿವಾಗುತ್ತೆ. ಆದ್ದರಿಂದ ಈ ರೀತಿಯಾದಂತಹ ಸಂಬಂಧ ಇರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ.
ಇಂತಹ ತತ್ವಜ್ಞಾನಿ ಅರಸನಿಗೆ ಯಾವೆಲ್ಲ ಗುಣಲಕ್ಷಣಗಳಿರಬೇಕು, ಅವನು ಎಂಥ ಲಕ್ಷಣಗಳನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲೇಟೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಂದು, ಸತ್ಯನಿಷ್ಠನಾಗಿರಬೇಕು. ಮೊದಲು ಸತ್ಯವಂತನಾಗಿರಬೇಕು. ಅವನು ಹೇಳಿರುವಂಥ ಮಾತಿಗೆ ಬದ್ಧನಾಗಿರಬೇಕು, ಸತ್ಯವಂತನಾಗಿರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಎರಡನೇದು, ವಾಸ್ತವ ಪ್ರೇಮಿಯಾಗಿರಬೇಕು. ಅಂದರೆ ಹಿಂದೆ ಹೇಗಿತ್ತು ಅದಾಯ್ತು, ಮುಗಿದ ಕತೆ. ಪ್ರೆಸೆಂಟು ಪ್ರಜೆಗಳಿಗೆ ಏನು ಬೇಕು, ರಾಷ್ಟ್ರದ ಹಿತದೃಷ್ಟಿಯಿಂದ ಏನು ಬೇಕು, ರಾಷ್ಟ್ರವನ್ನು ಹೇಗೆ ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಅವನು ವಾಸ್ತವಿಕತೆಯಿಂದ ಅರ್ಥ ಮಾಡ್ಕೋಬೇಕು ಅನ್ನೋದು ಎರಡನೇ ಲಕ್ಷಣ. ಮೊದಲನೇದು ಸತ್ಯನಿಷ್ಠನಾಗಿರಬೇಕು, ಎರಡನೇದು ವಾಸ್ತವ ಪ್ರೇಮಿಯಾಗಿರಬೇಕು, ಮೂರನೇದು ಸ್ವಯಂ ನಿಗ್ರಹವನ್ನು ಹೊಂದಿರಬೇಕು. ಅಂದರೆ ಮದ ಮೋಹ ಮತ್ಸರ ಅಂತ ಏನು ಹೇಳ್ತೀವಲ್ಲ, ಅವುಗಳ ಮೇಲೆ ಸ್ವಯಂ ನಿಗ್ರಹವನ್ನು ಹೊಂದಿರಬೇಕು. ಇಂದಿನ ರಾಜಕಾರಣಿಗಳಲ್ಲಿ ಇದನ್ನು ನಾವು ಕಾಣೋದು ತುಂಬ ಕಷ್ಟ. ಯಾಕೆಂದರೆ ಅವರೇ ಆಡಂಬರದ ಜೀವನವನ್ನು ನಡೆಸ್ತಾ ಇರ್ತಾರೆ. ಯಾರು ಪ್ರಜೆಗಳಿಗೆ ಮಾದರಿಯಾಗಿರಬೇಕೋ ಅಂಥವ್ರನ್ನೇ ಆಡಂಬರದ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದು ಪ್ರಜೆಗಳಲ್ಲಿ ಎಲ್ಲೋ ಒಂದು ಕಡೆ ಸಮಾಜದ ವಿರುದ್ಧ ಬೇಸರದ ಭಾವನೆಯನ್ನು ಮೂಡಿಸಿರುತ್ತೆ. ಆದ್ದರಿಂದ ರಾಜ ಆಗೋ ಅಂಥವನು, ಅರಸ ಆಗೋ ಅಂಥವನು ಸ್ವಯಂ ನಿಗ್ರಹವನ್ನು ಹೊಂದಿರಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಸಾಮಾಜಿಕ ಹಿತಾಸಕ್ತಿಗಾಗಿ ಕಾರ್ಯನಿರ್ವಹಿಸುವಂತಿರಬೇಕು. ಸಾಮಾಜಿಕ ಹಿತಾಸಕ್ತಿಗಾಗಿ ಇದರಲ್ಲಿ ಸ್ವಂತ ಹಿತ ಅಥವಾ ಸ್ವಾರ್ಥತೆ ಅನ್ನೋದನ್ನ ಪಕ್ಕಕ್ಕಿಟ್ಟು ಸಾಮಾಜಿಕ ಹಿತದೃಷ್ಟಿಯಿಂದ ಮಾತ್ರ ಕಾರ್ಯನಿರ್ವಹಿಸಬೇಕು ಅನ್ನೋದು ಪ್ಲೇಟೋರವರ ಒಂದು ಲಕ್ಷಣ. ಕೊನೆಯದಾಗಿ 35 ವರ್ಷಗಳ ನಿರಂತರ ಶಿಕ್ಷಣವನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಪ್ಲೇಟೋರವರು. ಆಯಿತಾ, ತತ್ವಜ್ಞಾನಿ ಅರಸ ಆಗೋನು 35 ವರ್ಷಗಳ ಕಾಲ ಏನು ನಾವು ಶಿಕ್ಷಣ ವ್ಯವಸ್ಥೆ ನೋಡಿದ್ವಿ, ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣಗಳಲ್ಲಿ ನೋಡಿದ್ವಲ್ಲ, ಅಷ್ಟು ಹಂತಗಳನ್ನು ದಾಟಿ 35 ವರ್ಷಗಳ ಕಾಲ ನಿರಂತರ ಶಿಕ್ಷಣವನ್ನು ಪಡೆದಿರುವಂಥವನು ತತ್ವಜ್ಞಾನಿ ಅರಸನಾಗಬಲ್ಲ ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಮೊದಲನೇದು ಸತ್ಯನಿಷ್ಠನಾಗಿರಬೇಕು, ವಾಸ್ತವ ಪ್ರೇಮಿಯಾಗಿರಬೇಕು, ಸ್ವಯಂ ನಿಗ್ರಹವನ್ನು ಹೊಂದಿರಬೇಕು, ಸಮಾಜಮುಖಿಯಾದ ಕಾರ್ಯನಿರ್ವಹಿಸುವಂತಿರಬೇಕು, ಹಾಗೆ ಕೊನೆಯದಾಗಿ ನಿರಂತರ 35 ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದಿರುವಂಥವನು ತತ್ವಜ್ಞಾನಿ ಅರಸನಾಗಲು ಯೋಗ್ಯ ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಅಲ್ಲದೆ ಇಷ್ಟೆಲ್ಲ ಅಧಿಕಾರ ನೀಡಿದರೂ ಕೂಡ ಕೆಲವು ನಿಯಂತ್ರಣಗಳನ್ನು ಕೂಡ ಪ್ಲೇಟೋರವರು ಹೇರಿದ್ದಾರೆ. ತತ್ವಜ್ಞಾನಿ ಅರಸನು ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ನಡೆಸಬೇಕು. ಸಮಾಜ ಅಥವಾ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ನಡೆಸಬೇಕು. ಅಂದರೆ ಸಮಾಜದಲ್ಲಿ ಯಾವ ನಂಬಿಕೆಗಳು ಸಂಪ್ರದಾಯಗಳು ಮೂಡಿ ಬಂದಿವೆ ಅದಕ್ಕನುಗುಣವಾಗಿ ಅವನು ಆಡಳಿತ ನಡೆಸಬೇಕು ಅಂತ ನಿರ್ಬಂಧವನ್ನು ವಿಧಿಸಿದ್ದಾರೆ. ಇನ್ನು ಎರಡನೇ ನಿರ್ಬಂಧ, ರಾಜ್ಯಕ್ಕೆ ಅತಿಯಾದಂತಹ ಸಂಪತ್ತು ಅಥವಾ ಆಸ್ತಿ ಪ್ರವೇಶ ಮಾಡದಂತೆ ನಿಯಂತ್ರಣವನ್ನು ಹೇರಬೇಕು. ಯಾಕೆಂದರೆ ನಾವು ಒಂದು ಮಾತಿದೆಯಲ್ಲ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ದ ಅಂತ. ಅಂದರೆ ಅರ್ಧ ರಾತ್ರಿಯಲ್ಲಿ ಯಾವುದೇ ಬಿಸಿಲಿರಲ್ಲ ಆದರೂ ಕೊಡೆ ಹಿಡ್ಕೊಂಡ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅಂದರೆ ಅತಿಯಾದಂತಹ ಆಸ್ತಿ ರಾಜ್ಯಕ್ಕೆ ಪ್ರವೇಶ ಮಾಡದೇ ಇರೋ ರೀತಿ ನೋಡ್ಕೋಬೇಕು ಅನ್ನುವಂಥ ಒಂದು ನಿರ್ಬಂಧವನ್ನು ಹೇರಿದ್ದಾನೆ. ರಾಜ್ಯದ ಏಕತೆ ಮತ್ತು ಸ್ವಾವಲಂಬನೆಗೆ ಪೂರಕವಾಗಿರುವಂತೆ ನೋಡ್ಕೋಬೇಕು. ಅಂದರೆ ರಾಜ್ಯದ ಗಾತ್ರ, ರಾಜ್ಯದ ಏಕತೆ ಮತ್ತು ಸ್ವಾವಲಂಬನೆಗೆ ಅನುಗುಣವಾಗಿರಬೇಕು. ಈ ಕಡೆ ತುಂಬ ದೊಡ್ಡದಾಗಿರಬಾರ್ದು, ತುಂಬ ಚಿಕ್ಕದಾಗಿರಬಾರ್ದು, ಏಕತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅನುಗುಣ ಆಗಿರಬೇಕು ಅನ್ನೋದು ಪ್ಲೇಟೋರವರ ನಿರ್ಬಂಧ. ಅಂದರೆ ತತ್ವಜ್ಞಾನಿ ಅರಸನ ಮೇಲಿರುವಂಥ ನಿರ್ಬಂಧ. ಅಲ್ಲದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗದೇ ಇರೋ ರೀತಿ ಎಚ್ಚರ ವಹಿಸಬೇಕು. ಮೇಲೆ ನಾವು ನೋಡಿರುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನೋದು ಈ ಒಂದು ನಿರ್ಬಂಧವನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ರಾಜ್ಯದ ಪ್ರತಿ ಪ್ರಜೆಗಳು ಕೂಡ ತಮ್ಮ ಕರ್ತವ್ಯವನ್ನು ತಾವೇ ಸ್ವಯಂ ಪ್ರೇರಿತವಾಗಿ ನಿರ್ವಹಿಸುವಂತಹ ವ್ಯವಸ್ಥೆ ಇರಬೇಕು. ಸಮಾಜದ 3 ವರ್ಗಗಳು ನೋಡಿದ್ವಲ್ಲ, ರಾಜವರ್ಗ, ಉತ್ಪಾದಕ ವರ್ಗ ಹಾಗೆ ಸೈನಿಕ ವರ್ಗ. ಈ 3 ವರ್ಗಗಳು ಕೂಡ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಿರಬೇಕು. ಆ ರೀತಿ ವ್ಯವಸ್ಥೆಯನ್ನು ನೋಡ್ಕೋಬೇಕು ಅಂತ ಪ್ಲೇಟೋರವರು ಹೇಳಿದ್ದಾರೆ. ಹೀಗೆ ಮೂಲಭೂತ ಸಾಮಾಜಿಕ ವ್ಯವಸ್ಥೆಯ ಸೇವಕ ಅಂತ ಹೇಳಿದ್ದಾರೆ. ಅಂದರೆ ಪ್ಲೇಟೋರವರ ಆದರ್ಶ ರಾಜ್ಯದ ಮೂಲಭೂತ ವ್ಯವಸ್ಥೆಯ ಸಾಮಾಜಿಕ ಸೇವಕ ಅಂತ ಯಾರನ್ನ ಕರೆದಿದ್ದಾರೆ? ತತ್ವಜ್ಞಾನಿ ಅರಸನನ್ನು ಕರೆದಿದ್ದಾರೆ. ಅಲ್ಲದೆ ಪ್ಲೇಟೋರವರ ಆದರ್ಶ ರಾಜ್ಯ ಒಂದು ಹಡಗಿದ್ದಂತೆ, ಅದರ ನಾವಿಕ ತತ್ವಜ್ಞಾನಿ ಅರಸ ಅಂತ ಹೇಳಿದ್ದಾರೆ. ಇದು ನಿಮಗೆ ಪ್ರಶ್ನೆ ಇದೆ, ಆದರ್ಶ ರಾಜ್ಯ ಎಂಬ ಹಡಗಿನ ನಾವಿಕ ಯಾರು ಅಂದರೆ ತತ್ವಜ್ಞಾನಿ ಅರಸ. ಈ ಆದರ್ಶ ರಾಜ್ಯ ಅನ್ನೋದು ಪ್ಲೇಟೋರವರ ಕಲ್ಪನೆಯಲ್ಲಿ ಒಂದು ಹಡಗಿದ್ದಂತೆ, ಅಂದರೆ ಅವರ ಒಂದು ಕಲ್ಪನೆಯ ರಾಜ್ಯ ಹಡಗಿದ್ದಂತೆ, ಅದರ ನಾವಿಕ ಈ ತತ್ವಜ್ಞಾನಿ ಅರಸ ಅನ್ನುವಂಥದ್ದು ಪ್ಲೇಟೋರವರ ಅಭಿಪ್ರಾಯ. ಒಟ್ಟಾರೆ ನಾವು ಪ್ಲೇಟೋರವರ ಜೀವನ ಹಾಗೂ ಕೃತಿಗಳನ್ನು ನೋಡಿದ್ವಿ, ಆದರ್ಶ ರಾಜ್ಯದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಆದರ್ಶ ರಾಜ್ಯದಲ್ಲಿ 4 ಆಧಾರ ಸ್ತಂಭಗಳು ಬರ್ತವೆ. ಅದರಲ್ಲಿ ನ್ಯಾಯ, ಶಿಕ್ಷಣ, ಆಸ್ತಿ ಮತ್ತು ಪತ್ನಿಯರ ಸಮತಾವಾದ, ಹಾಗೆ ಕೊನೆಯದಾಗಿ ತತ್ವಜ್ಞಾನಿ ಅರಸರ ಆಳ್ವಿಕೆ.
ನ್ಯಾಯ ಅಂದರೆ ಸಮಾಜದ ಒಂದು ವರ್ಗದ ಜನರು ಮತ್ತೊಂದು ವರ್ಗದ ಜನರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದೇ ನ್ಯಾಯ. ಇದು 3 ಮೂಲಭೂತ ತತ್ವಗಳನ್ನು ಒಳಗೊಂಡಿದೆ: ಕಾರ್ಯ ನೈಪುಣ್ಯತೆ, ಹಸ್ತಕ್ಷೇಪರಹಿತತೆ ಹಾಗೂ ಸಾಮಾಜಿಕ ಸಾಮರಸ್ಯ. ಶಿಕ್ಷಣದಲ್ಲಿ 2 ಹಂತಗಳಿವೆ. ಅದರಲ್ಲಿ ಪ್ರಾಥಮಿಕ ಹಂತ, ಉನ್ನತ ಶಿಕ್ಷಣ. ಇದು ಹಲವಾರು ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಒಂದನೇದು ಸದ್ಗುಣ ಮತ್ತು ಶಿಸ್ತನ್ನು ಬೆಳೆಸುವಂತಿರಬೇಕು. ಆಸಕ್ತಿ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸುವಂತಿರಬೇಕು. ರಾಜ್ಯ ನಿಯಂತ್ರಣದಲ್ಲಿರಬೇಕು. ಸ್ತ್ರೀ ಪುರುಷರಿಗೆ ತಾರತಮ್ಯ ಮಾಡಬಾರ್ದು ಅನ್ನುವಂಥ ಲಕ್ಷಣಗಳನ್ನು ಹೊಂದಿರಬೇಕು. ಆಸ್ತಿ ಮತ್ತು ಪತ್ನಿಯರ ಸಮತಾವಾದದಲ್ಲಿ ಆಳುವ ವರ್ಗದವರಿಗೆ ಯಾವುದೇ ಆಸ್ತಿ ಆಗಲಿ ಪತ್ನಿ ಮಕ್ಕಳುಗಳನ್ನು ಹೊಂದಿರಬಾರ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಕೊನೆಯದಾಗಿ ತತ್ವಜ್ಞಾನಿ ಅರಸನ ಪರಿಕಲ್ಪನೆಯಲ್ಲಿ ಇವನು ಹಲವಾರು ಲಕ್ಷಣಗಳನ್ನು ಹೊಂದಿರಬೇಕು. ಸತ್ಯನಿಷ್ಠನಾಗಿರಬೇಕು, ವಾಸ್ತವಿಕ ಪ್ರೇಮಿಯಾಗಿರಬೇಕು, ಸ್ವಯಂ ನಿಗ್ರಹವನ್ನು ಹೊಂದಿರಬೇಕು, ಸಮಾಜಮುಖಿಯಾದ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥ ಲಕ್ಷಣಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಅಲ್ಲದೆ ಈ ತತ್ವಜ್ಞಾನಿ ಮತ್ತು ಪ್ರಜೆಗಳ ನಡುವೆ ಹೇಗಿರಬೇಕು ಸಂಬಂಧ? ರೋಗಿ ಮತ್ತು ವೈದ್ಯರಂತಿರಬೇಕು. ಆದರ್ಶ ರಾಜ್ಯವೆಂಬ ಹಡಗಿನ ನಾವಿಕ ತತ್ವಜ್ಞಾನಿ ಅರಸ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಆದರ್ಶ ರಾಜ್ಯ ಅಂದ್ರೇನು ಅಂದರೆ ಯಾವ ರಾಜ್ಯದಲ್ಲಿ ತತ್ವಜ್ಞಾನಿಗಳ ಆಡಳಿತವಿರುತ್ತೋ, ಯಾವ ರಾಜ್ಯದಲ್ಲಿ ರಾಜ್ಯ ನಿಯಂತ್ರಿತ ಶಿಕ್ಷಣವಿರುತ್ತೋ, ಯಾವ ರಾಜ್ಯದಲ್ಲಿ ನಿಷ್ಪಕ್ಷಪಾತ ನ್ಯಾಯವಿರುತ್ತೋ ಅಂತಹ ರಾಜ್ಯವನ್ನು ನಾವು ಆದರ್ಶ ರಾಜ್ಯ ಅಂತ ಕರಿಬೋದು ಅನ್ನೋದನ್ನು ನಾವು ಪ್ಲೇಟೋರವ್ರ ಬಗ್ಗೆ ಈ ಇಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಇನ್ನು ಕೊನೆಯದಾಗಿ ಅಭ್ಯಾಸದ ಅಡಿಯಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಬುದ್ಧಿವಂತ ತ್ರಿವಳಿಗಳು ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಉತ್ತರ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಪ್ಲೇಟೋರವರು ಯಾವಾಗ ಜನಿಸಿದರು? ಪ್ಲೇಟೋರವರ ಮೂಲ ಹೆಸರು ಅರಿಸ್ಟೋಕ್ಲಸ್. ಪ್ಲೇಟೋರವರ ಗುರು ಯಾರು? ಸಾಕ್ರಟೀಸ್. ಪ್ಲೇಟೋರವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಯ ಹೆಸರು ಅಕಾಡೆಮಿ. ಪ್ಲೇಟೋರವರು ಆದರ್ಶ ರಾಜ್ಯದ ಹಡಗಿನ ನಾವಿಕ ಎಂದು ಯಾರನ್ನು ಕರೆದಿದ್ದಾರೆ? ತತ್ವಜ್ಞಾನಿ ಅರಸನನ್ನು ಆದರ್ಶ ರಾಜ್ಯವೆಂಬ ಹಡಗಿನ ನಾವಿಕ ಎಂದು ಕರೆದಿದ್ದಾರೆ. ರಾಜ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ಪ್ಲೇಟೋ ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ರೋಗಿ ಮತ್ತು ವೈದ್ಯರ ನಡುವಿನ ಸಂಬಂಧಕ್ಕೆ ಹೋಲಿಸಿದ್ದಾರೆ. ಬಿಟ್ಟ ಸ್ಥಳವನ್ನು ತುಂಬಿರಿ. ಪ್ಲೇಟೋರವರು ಡ್ಯಾಶ್ ಎಂಬಲ್ಲಿ ಜನಿಸಿದರು. ಅಥೆನ್ಸ್ ರಾಜ್ಯದ ಎಜಿನಾ ಎಂಬಲ್ಲಿ ಜನಿಸಿದರು. ಪ್ಲೇಟೋರವರು ಡ್ಯಾಶ್ ನಗರ ರಾಜ್ಯಕ್ಕೆ ಸೇರಿದವರು. ಅಥೆನ್ಸ್ ಎಂಬ ನಗರ ರಾಜ್ಯಕ್ಕೆ ಸೇರಿದವರು. ಪ್ಲೇಟೋರವರು ಡ್ಯಾಶ್ ಎಂಬ ರಾಜ್ಯಕ್ಕೆ ಸೇರಿದವರು. ಅಥೆನ್ಸ್ ಎಂಬ ನಗರ ರಾಜ್ಯಕ್ಕೆ ಸೇರಿದವರು. ಪ್ಲೇಟೋರವರ ಮೇರುಕೃತಿ ದಿ ರಿಪಬ್ಲಿಕ್. ಪ್ಲೇಟೋರವರು ತತ್ವಜ್ಞಾನಿ ಅರಸನನ್ನು ಡ್ಯಾಶ್ ವ್ಯವಸ್ಥೆಯ ಸೇವಕ ಎಂದಿದ್ದಾರೆ, ಸಾಮಾಜಿಕ ವ್ಯವಸ್ಥೆಯ ಸೇವಕ ಎಂದಿದ್ದಾರೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ಲೇಟೋರವರ ಪ್ರಕಾರ ನ್ಯಾಯ ಎಂದರೇನು? ಸಮಾಜದ ಒಂದು ವರ್ಗದ ಜನರು ಮತ್ತೊಂದು ವರ್ಗದ ಜನರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ನೆಕ್ಸ್ಟ್ ಪ್ರಶ್ನೆ, ಪ್ಲೇಟೋರವರ ನ್ಯಾಯವು ಆಧರಿಸಿರುವ 3 ಮೂಲಭೂತ ತತ್ವಗಳು ಕಾರ್ಯ ನೈಪುಣ್ಯತೆ, ಹಸ್ತಕ್ಷೇಪರಹಿತತೆ ಹಾಗೂ ಸಾಮಾಜಿಕ ಸಾಮರಸ್ಯ. ಪ್ಲೇಟೋರವರ ಸಮಾಜದ ವರ್ಗೀಕರಣವನ್ನು ತಿಳಿಸಿ. ರಾಜವರ್ಗ, ಉತ್ಪಾದಕ ವರ್ಗ, ಸೈನಿಕ ವರ್ಗ, ಅಥವಾ ರಾಜವರ್ಗ, ಸೈನಿಕ ವರ್ಗ, ಉತ್ಪಾದಕ ವರ್ಗ. ರಾಜವರ್ಗದ ಗುಣ ವಿವೇಕ, ಸೈನಿಕ ವರ್ಗದ ಗುಣ ಉತ್ಸಾಹ, ಉತ್ಪಾದಕ ವರ್ಗದ ಗುಣ ಭೋಗ. ಇವುಗಳನ್ನ ಚಿನ್ನ ವರ್ಗ, ಬೆಳ್ಳಿ ವರ್ಗ, ತಾಮ್ರ ವರ್ಗ ಅಂತಲೂ ಕೂಡ ಕರೀತಾರೆ. ಪ್ಲೇಟೋರವರ ಮೇಲೆ ಪ್ರಭಾವ ಬೀರಿದ 2 ಪ್ರಮುಖ ಅಂಶಗಳು: ಸಾಕ್ರಟೀಸ್ರ ಮರಣ, ಎರಡನೇದು ಅಥೆನ್ಸ್ ರಾಜ್ಯದ ಅಂದಿನ ರಾಜಕೀಯ ಪರಿಸ್ಥಿತಿ. ಪ್ಲೇಟೋರವರ ಪ್ರಮುಖ ಕೃತಿಗಳನ್ನು ಹೆಸರಿಸಿ. ದಿ ರಿಪಬ್ಲಿಕ್, ದಿ ಸ್ಟೇಟ್ಮೆನ್, ದಿ ಲಾಸ್. 5-6 ವಾಕ್ಯಗಳಿಗೆ ಉತ್ತರಿಸಿ. ಇವುಗಳನ್ನ ನೀವೇ ನೋಡ್ಕೊಳ್ಳಿ. ಏನಾದ್ರು ಗೊತ್ತಾಗಿಲ್ಲ ಅಂದರೆ ಯಾವ್ದಾದ್ರು ಪ್ರಶ್ನೆಗೆ ಕೇಳಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಕೊಡೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಠದಲ್ಲಿ ನಾನು ಅರಿಸ್ಟಾಟಲ್ ವಿವರಣೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.